ಒನ್ಸ್ ಅಗೇನ್ ಎಲ್ರಿಗೂ ಗುಡ್ ಈವ್ನಿಂಗ್ ಹೇಳ್ತೀನಿ. ಹಾಗೆ ಇವತ್ತಿನ ಝೂಮ್ ಸೆಷನ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಂಥ ವಂಡರ್ಫುಲ್ ಪ್ಲಾಟ್ಫಾರ್ಮ್ ನ ಕೊಟ್ಟಂತ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಜಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ RK ರೈಸಿಂಗ್ ಕಿಂಗ್ಡಮ್, ಸೊ ಈ ಒಂದು ಟೀಮ್ ಅಲ್ಲಿ ನಾನಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಅಚೀವ್ಮೆಂಟ್, ಒಂದು ಗುರಿ ಮುಟ್ಟಬೇಕು ಅಂತ ಹೇಳಿದ್ರೆ ನನಗೆ ಬ್ಯಾಕ್ ಬೋನ್ ತುಂಬಾ ಇಂಪಾರ್ಟೆಂಟ್. ಸೊ ಅದರಲ್ಲಿ ನಮ್ಮ ಅಪ್ಲೈನ್ ಅಂತ ಹೇಳ್ಬೋದು. ಹಾಗೆ RK ಟೀಮಿನ ಫೌಂಡರ್, ನಮ್ಮ ಕಂಪನಿಯ ಫೌಂಡರ್ ಮಿಸ್ಟರ್ ಸಂತೋಷ್ ಸರ್ಜಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದ್ರೆ ಇಂಥ ಒಂದು ವಂಡರ್ಫುಲ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಅದ್ರ ಜೊತೆಗೆ ಸಪೋರ್ಟಿವ್ ಆಗಿ, ಎಸ್ ನಿಮ್ಮಲ್ಲಿ ಗುರಿ ಮುಟ್ಟುವಂತ ಒಂದು ಕೆಪಾಸಿಟಿ ಇದೆ ಅಂತ ಹೇಳಿ ಅಷ್ಟು ಸಪೋರ್ಟಿವ್ ಆಗಿ ನನಗೆ ಈ ಒಂದು ಮಟ್ಟಕ್ಕೆ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ಸಂತೋಷ್ ಸರ್. ಅದ್ರ ಜೊತೆಗೆ ನನ್ನ ಎಂಟೈರ್ RK ಫ್ಯಾಮಿಲಿ, ನನ್ನ ಇಡೀ RK ಟೀಮಿನ ಸಪೋರ್ಟ್ ಇಂದ ಇವತ್ತು ನಾನು ಈ ಒಂದು ಪೊಸಿಷನ್ ಬಂದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹಾಗೆ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲಾ ಗ್ರೂಪ್ ಅಲ್ಲೂ ತುಂಬಾ ಪಬ್ಲಿಸಿಟಿ ಆಗ್ತಾ ಇದೆ. ಆನಿವರ್ಸರಿ ಆನಿವರ್ಸರಿ ಆನಿವರ್ಸರಿ. ಏನಪ್ಪಾ ಇದೆ ಆನಿವರ್ಸರಿ? ನಮ್ದಲ್ಲ, ನಮ್ಮ ಕಂಪನಿ ಆನಿವರ್ಸರಿ. ಎಸ್, ನಮ್ಮ ಆನಿವರ್ಸರಿ ಅಂದ್ರೇನೆ ಎಲ್ಲರೂ ಏನು ಇನ್ನೊಂದು 2 months ಇದೆ ಅಂತ ಹೇಳಿದ್ರೆ ಸರ್, 2 months ಗಿಂತ ಮುಂಚೆನೆ ಎಸ್ ನಮ್ಮ ಆನಿವರ್ಸರಿ ಬರ್ತಾ ಇದೆ ಅಂತ ಹೇಳಿ ಹೊಸ ಹೊಸ ಬಟ್ಟೆಗಳು ತಗೊಂಡು ಹಸ್ಬೆಂಡ್ ಜೊತೆ ಗಿಫ್ಟ್ ಕೇಳಕ್ಕೆ ಶುರು ಮಾಡ್ಬಿಡ್ತೀವಿ. ಫಸ್ಟ್ ಇನ್ನೊಂದು 2 months ಅಲ್ಲಿ ನಮ್ಮ ಆನಿವರ್ಸರಿ ಇದೆ ಗೊತ್ತಾ ಅಂತ. ಅಂದ್ರೆ ಸೊ ಬೇರೆ ಯಾರೇನ್ ಮಾಡ್ತಿರೋ ಗೊತ್ತಿಲ್ಲ, ನಾನೇನ್ ಮಾಡ್ತೀನಿ ಅಂತ ನಾನ್ ಹೇಳ್ತಾ ಇದ್ದೀನಿ. ನಂದು ಆನಿವರ್ಸರಿ 2 months ಇದೆ ಅಂದ್ರೆ 2 months ಮುಂಚೆಯಿಂದನೇ ನಾನು ಜ್ಞಾಪಿಸ್ತಾ ಇರ್ತೀನಿ ಹಸ್ಬೆಂಡ್, ಇನ್ 2 months ಆದ್ರೆ ನಮ್ಮ ಆನಿವರ್ಸರಿ ಇದೆ, ನೆನ್ಪಿರ್ಲಿ ಅಂತ. ಅವ್ರು ಹೇಳೋದು, ನೀನ್ ಬಿಡ್ತೀಯಾ? ಬಿಡಲ್ಲ ತಾನೆ, ಬಿಡೋ ನೆನ್ಪಿರುತ್ತೆ ಅಂತ. ಸೊ ಆತರ ಮುಂಚಿತವಾಗ್ಲೇ ನಮ್ಮ ಆನಿವರ್ಸರಿ ಅಂತ ಅಷ್ಟು ಖುಷಿಯಾಗಿ ವೇಟ್ ಮಾಡ್ತಿರ್ತೀವಿ. ಯಾವುದೇ ಒಂದು ಹಬ್ಬ ಆಗ್ಲಿ ಮನೆಯಲ್ಲಿ 15 to 20 days ಮುಂಚಿತವಾಗ್ಲೇ ನಾವು ಮನೆ ಎಲ್ಲಾ ಕ್ಲೀನ್ ಮಾಡ್ತೀವಿ. ಯಾಕೆಂದ್ರೆ ಹಬ್ಬ ಬರ್ತಾ ಇದೆ ಅಂತ ಹೇಳಿ ಇಡೀ ಮನೆನ ನಾವು ಕ್ಲೀನ್ ಮಾಡಿ, ಮನೆಯಲ್ಲ ಹೊಸ ಬಟ್ಟೆಗಳನ್ನ 15 days ಮುಂಚೆನೆ ಹೊಸ ಬಟ್ಟೆಗಳನ್ನ ಪರ್ಚೇಸ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಂಡು, ಹಬ್ಬ ಅಂದ್ರೇನೆ ಖುಷಿ, ಹಬ್ಬದ ವಾತಾವರಣ ಅಂದ್ರೇನೆ ಖುಷಿ. ಹೊಸ ಬಟ್ಟೆ ಹಾಕೊಂಡು, ಜ್ಯುವೆಲರಿ ಹಾಕೊಂಡು ರೆಡಿ ಆಗಿ ಹಬ್ಬ ಮಾಡೋದು, ಆ ಫೋಟೋ ತಗೊಳ್ಳೋದು, ಸೆಲ್ಫಿ ತಗೊಳ್ಳೋದು, ಸ್ಟೇಟಸ್ ಹಾಕೋದು, ರೀಲ್ಸ್ ಮಾಡೋದು. ಸೊ ಹಬ್ಬ ಅಂದ್ರೇನೆ ಖುಷಿ ಒಂದು ಅಲ್ವಾ? ಅದಕ್ಕೆಲ್ಲ ಕಾಯ್ತಾ ಇರ್ತೀವಿ ಹಬ್ಬ ಯಾವಾಗ ಬರುತ್ತೋ ಅಂತ ಹೇಳಿ, ಅಷ್ಟು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತೀವಿ. ಆದ್ರೆ ನಮ್ಮ ವಿಸ್ಟಾರಿಯನ್ಸ್ ಎಲ್ರಿಗೂ ದೊಡ್ಡ ಹಬ್ಬ ಅಂದ್ರೆ ಅದು ನಮ್ಮ ಸಂಸ್ಥೆಯ ಆನಿವರ್ಸರಿ. ಅದೇ ನಮಗ್ ದೊಡ್ಡ ಹಬ್ಬ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಹಬ್ಬಗಳನ್ನ ನಾವು ಸೆಲೆಬ್ರೇಷನ್ ಮಾಡ್ತೀವಲ್ವಾ. ಈಗ ಅಟ್ ಪ್ರೆಸೆಂಟ್ ನಾವು ಹಬ್ಬನ ಯಾವ ತರ ಸೆಲೆಬ್ರೇಷನ್ ಮಾಡ್ತಿದೀವಿ ಅನ್ನೋದಕ್ಕಿಂತ ಮುಂದೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ಬರುವಂತ ಹಬ್ಬಗಳು ನಾವು ವಿಸ್ಟಾರಿಗೆ ಬಂದು ಇದ್ರಲ್ಲಿ ಒಂದು ಅಚೀವ್ಮೆಂಟ್ ಆಗಿ ನಮ್ಮ ಪ್ರತಿಯೊಂದು ಡ್ರೀಮ್ ಅನ್ನ, ಪ್ರತಿಯೊಂದು ಕನಸನ್ನ ನನಸು ಮಾಡ್ಕೊಂಡ್ಮೇಲೆ, ನಮ್ಮ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ಮೇಲೆ ನಾವು ಹಬ್ಬನ ಯಾವ ತರ ಆಚರಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಈಗ ಇಟ್ ಪ್ರೆಸೆಂಟ್ ಯಾರು ಕೂಡ ಲಕ್ಸುರಿಯಾಗಿ ಹಬ್ಬನ ಆಚರಿಸ್ತಾ ಇಲ್ಲ. ನಮಗ್ ತಕ್ಕಂತೆ ನಮ್ಗೆ ಯಾವ ತರ ಆಗುತ್ತೋ ಆ ತರ ನಮ್ ಕೈಯಲ್ಲಿ ಆದಷ್ಟು ನಮ್ಗೆ ಯಾವ ತರ ಆಗುತ್ತೋ ಆ ತರ ನಾವು ಹಬ್ಬನ ಆಚರಿಸ್ತಾ ಇದೀವಿ. ಆದ್ರೆ ಈಗ ಯಾವ ತರ ಹಬ್ಬನ ಆಚರಿಸ್ತಿದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬರೋ ದಿನಗಳಲ್ಲಿ ನಾವ್ ಯಾವ ತರ ಆಚರಿಸ್ಬೇಕು ಅನ್ನೋದಿದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್. ಸೊ ಹಾಗಾಗಿ ನಮ್ಗೆ ಇವಾಗ ಇರೋದ್ರಲ್ಲಿ ದೊಡ್ಡ ಹಬ್ಬ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆ ಆನಿವರ್ಸರಿ. ಅದೇ ನಮ್ಮ ಊರ್ ಹಬ್ಬ ಅಂದ್ರೂ ಕೂಡ, ಊರ್ ಜಾತ್ರೆ ಅಂದ್ರೂ ಕೂಡ ಹೇಗಿರ್ತೀವಿ, ಎಷ್ಟು ಖುಷಿಯಾಗಿ ರೆಡಿಯಾಗಿ ಹೋಗ್ತೀವಲ್ವಾ. ಸೊ ಹಾಗೆ ಇದು ಅಷ್ಟೇನೆ ನಮ್ಮ ವಿಸ್ಟಾರ್ ಸಂಸ್ಥೆ ಹಬ್ಬ ಅಂತಾನೆ ಹೇಳ್ಬೋದು. ಅವತ್ತು ಹಬ್ಬದ ವಾತಾವರಣನೇ ಆಗಿರುತ್ತೆ. ಯಾಕಂದ್ರೆ ಎಲ್ಲ ಹೊಸ ಬ್ಲೇಸರ್ಸ್, ಹೊಸ ಸೂಟ್ಸ್ ಸ್ಟಿಚ್ ಮಾಡಕ್ ಕೊಟ್ಟಿದ್ದಾರೆ ಆಲ್ರೆಡಿ. ಕೆಲವರು ಸೂಟ್ಸ್ ಹಾಕಲ್ಲ, ನಾನ್ ಬರೀ ಬ್ಲೇಸರ್ ಸ್ಯಾರೀಸ್ ಹಾಕೊಳ್ತೀನಿ ಅಂದ್ರೆ ಹೊಸ ಸ್ಯಾರಿ ಪರ್ಚೇಸಿಂಗ್ ಆಗಿದೆ, ಹೊಸ ಬ್ಲೇಸರ್ ಪರ್ಚೇಸಿಂಗ್ ಆಗಿದೆ. ಎಲ್ಲ ಬ್ಲೇಸರ್ ಹಾಕೊಂಡು ಎಲ್ಲ ನಾವು ಹಬ್ಬಗಳಲ್ಲಿ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಸೀರೆ ಹಾಕೊಂಡು, ಒಡವೆಗಳು ಹಾಕೊಂಡು ಮಿಂಚ್ಕೊಂಡ್ ಬರ್ತಾರೆ. ಅದೊಂಥರ ಹಬ್ಬ. ಆದ್ರೆ ನಮ್ ಹಬ್ಬದಲ್ಲಿ ವೆರೈಟಿ ಬ್ಲೇಸರ್ ನೋಡೋದೇ ಖುಷಿ. ಡಿಸೈನರ್ ಹೊಸ ಸ್ಟಿಚಿಂಗ್ ಕಲರ್ಫುಲ್ ಆಗಿ ಬರ್ತಾರೆ. ಹೊಸ ಸೂಟ್ಸ್ ಹಾಕೊಂಡು ಒಂದು ಸ್ಟೈಲೇ ಬೇರೆ ಇರುತ್ತೆ. ಸೊ ಆತರ ಹಬ್ಬನ ಆಚರಿಸ್ಲಿಕ್ಕೆ ಹೋಗ್ತಾ ಇದ್ವಿ. ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ನೋಡಿದ ಮಟ್ಟಿಗೆ ಡೇ 1 ಇಂದಾನು, ಅಂದ್ರೆ ಫಸ್ಟ್ ಇಯರ್ ಆನಿವರ್ಸರಿಯಿಂದಾನು ನಾನು ನೋಡಿದೀನಿ ಯಾವ ತರ ಇರುತ್ತೆ ಹಬ್ಬ, ನಮ್ಮ ವಿಸ್ತಾರ ಹಬ್ಬ ಅಂತ ಹೇಳಿ. ಸೊ ಮೊದಲನೇ ವರ್ಷದ ಆನಿವರ್ಸರಿ ಹೇಳ್ಬೇಕು ಅಂತ ಹೇಳಿದ್ರೆ, ನಮಗೆ ಫಸ್ಟ್ ಇಯರ್ ಆನಿವರ್ಸರಿ ಬಂದು ಚಿಕ್ಕಮಂಗ್ಳೂರಲ್ಲಿ. ಫಸ್ಟ್ ಇಯರ್ ಆನಿವರ್ಸರಿ ಬಂದು ಚಿಕ್ಕಮಂಗ್ಳೂರ್ ಕಲಾಮಂದಿರದಲ್ಲಿ ಮೊದಲನೇ ವರ್ಷದ ಆನಿವರ್ಸರಿ ನಡೆದಿತ್ತು. ನೀವು 500 to 800 ಮೆಂಬರ್ಸ್ ಇದ್ರು ಅನ್ಸುತ್ತೆ ಕ್ರೌಡ್. ಅಂದ್ರೆ ಅದು ಮೊದಲನೇ ವರ್ಷ. 500 ಇಂದ 800 ಮೆಂಬರ್ಸ್ ಇದ್ರು. ಸೊ ಅದು ಮೊದಲನೇ ವರ್ಷ ಚಿಕ್ಕಮಂಗ್ಳೂರ್ನ ಕಲಾಮಂದಿರ್.
ಅದಾದ್ಮೇಲೆ ಸೆಕೆಂಡ್ ಇಯರ್ ಆನಿವರ್ಸರಿ ಬಂದು ಬ್ಯಾಂಗ್ಳೂರ್ ವಂಡರ್ಲಾ ಗ್ರೌಂಡ್ ಇದೆಯಲ್ವಾ, ಸೊ ಅಲ್ಲಿ ಸೆಕೆಂಡ್ ಇಯರ್ ಆನಿವರ್ಸರಿ. ಅಂದ್ರೆ ಯೋಚನೆ ಮಾಡಿ, ಮೊದಲನೇ ವರ್ಷಕ್ಕೂ ಎರಡನೇ ವರ್ಷದ ಆನಿವರ್ಸರಿ 2000+ ಕ್ರೌಡ್ ಇತ್ತು. ಸೊ ಆ 2000 ಕ್ರೌಡ್ಗೆ ನಮ್ಗೆ ಚಿಕ್ಕಮಂಗ್ಳೂರಲ್ಲಿ ಅಷ್ಟು ದೊಡ್ಡದು ಯಾವ್ದು ಹಾಲ್ ಇಲ್ಲ ಅಂತೆಲ್ಲ ಹೇಳ್ಬಿಟ್ಟು, ಅಟ್ಲೀಸ್ಟ್ ಅಲ್ಲಿ ಬರುವಂತ ಜನಗಳ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು, ಅಷ್ಟು ದೊಡ್ಡ ಜಾಗ ಬೇಕು. ಆತರ ನಮ್ಗೀಗ ವಿಸ್ಟಾ ಪ್ಲೇಸ್ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂದ್ರೆ, ಸೊ ಹಾಲ್ಗಳು ಸಿಗಲ್ಲ, ಅಷ್ಟು ಕ್ರೌಡು, ಅಷ್ಟು ಕಾರ್ ನಿಲ್ಸಕ್ ಪಾರ್ಕಿಂಗ್ ವ್ಯವಸ್ಥೆ ಜಾಗ ಇರ್ಬೇಕು. ಸೊ ಹಾಗಾಗಿ ನಮ್ಗೆ ಅಷ್ಟು ಜಾಗ ಇಲ್ಲ ಅಂತ ಹೇಳಿ ಗ್ರೌಂಡ್ ಗಳಲ್ಲೇ ಮಾಡ್ಬೇಕಾಗತ್ತೆ. ಸೊ ಅಷ್ಟು ದೊಡ್ಡ ಮಟ್ಟಕ್ಕೆ ಸಂಸ್ಥೆ ಬೆಳೆದ್ ನಿಂತಿದೆ, ಅದು ಜಸ್ಟ್ 1 year ಅಲ್ಲಿ. ಸೆಕೆಂಡ್ ಇಯರ್ ಆನಿವರ್ಸರಿಗೆ ನಮ್ಗೆ ಬ್ಯಾಂಗ್ಳೂರ್ ವಂಡರ್ಲಾದ ಗ್ರೌಂಡ್ ಅಲ್ಲಿ ನಮ್ಗೆ ಸೆಕೆಂಡ್ ಇಯರ್ ಆನಿವರ್ಸರಿನ ಮಾಡಿದ್ರು. ಸೊ ಅದಾದ್ಮೇಲೆ ಥರ್ಡ್ ಇಯರ್ ಆನಿವರ್ಸರಿ ಬಂದು ಗೋವಾದಲ್ಲಿ ಸೆಲೆಬ್ರೇಷನ್ ಮಾಡಿದ್ರು. ಸೊ ಆ ಖುಷಿ ಎಷ್ಟಿತ್ತು ಅಂತ ಹೇಳಿದ್ರೆ, ಗೋವಾದಲ್ಲಿ ಥರ್ಡ್ ಇಯರ್ ಆನಿವರ್ಸರಿನ ಆಚರಿಸ್ಲಿಕ್ಕೆ ನಾವು ಹೋಗ್ತಾ ಇದ್ವಿ. ಸೊ ಟ್ರೈನ್ ಬುಕಿಂಗ್ ಮಾಡಿದ್ವಿ. ಯಾವ ತರ ಇತ್ತು ಅಂತ ಹೇಳಿದ್ರೆ, ಆ ಇಡೀ ಟ್ರೈನ್ ಅಲ್ಲಿ ಎಲ್ಲಿ ಹೋದ್ರು ನಮ್ ವಿಸ್ಟಾರಿಯನ್ಸ್, ಯಾವ ಬೋಗಿಲ್ ನೋಡಿ ವಿಸ್ಟಾರಿಯನ್ಸ್, ಇಡೀ ಟ್ರೈನ್ ಪೂರ್ತಿ ವಿಸ್ಟಾರಿಯನ್ಸ್ ತುಂಬಿಕೊಂಡಿದ್ರು. ಸುಮಾರು 3,000-3,500 ಜನ ತುಂಬಿಕೊಂಡಿದ್ರು. 3ನೇ ವರ್ಷದ ಅಂದ್ರೆ ವರ್ಷ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಅಂದ್ರೆ ಕಂಪನಿ ದೊಡ್ಡ ಮಟ್ಟಕ್ಕೆ ಬೆಳೀತಾ ಬಂತು. ಸೊ ಜನ ಸಾಗರ ಬರ್ತಾ ಇತ್ತು. ಸೊ 3ನೇ ವರ್ಷದ ಆನಿವರ್ಸರಿ ಬಂದು ಗೋವಾದಲ್ಲಿ. ಸೊ ಅದು ಅಲ್ಲದೆ ಆಯುಷ್ ಟಿವಿನಲ್ಲಿ ಲೈವ್ ಬರ್ತಾ ಇತ್ತು. ಸೊ ಅಲ್ಲಿಯ ಕಾರ್ಯಕ್ರಮ ಆಯುಷ್ ಟಿವಿಯಲ್ಲಿ ಲೈವ್ ಬರ್ತಾ ಇತ್ತು. ಅಲ್ಲಿ ರಮೇಶ್ ಅರವಿಂದ್ ಸರ್ ಬಂದು ಬೆಳ್ಳಿ ಕಿರೀಟಗಳನ್ನ ಹಾಕ್ತಾ ಇದ್ರು. ಸೊ ತುಂಬಾನೇ ಖುಷಿ ಆಗ್ತು. ಸೊ ಅಷ್ಟು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿ ಆ ಖುಷಿನೇ ಬೇರೆ ಅಲ್ವಾ. ಆನಿವರ್ಸರಿ ಅಂತ ಹೇಳಿದ್ರೆ 2 ದಿನದ ಮುಂಚೆನೆ ನಾವು ಪ್ಯಾಕಿಂಗ್ ಮಾಡಿ ರೆಡಿ ಆಗಿ ನಾವು ಹೋಗ್ತಾ ಇದ್ವಿ. ಟ್ರೈನಲ್ಲಿ ಹೋಗ್ತಾ ಇದ್ರೆ ಏನ್ ಎಲ್ಲಿ ನೋಡಿದ್ರು ಹಾಯ್ 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 ಅಂದೇ ಸಾಕಾಗ್ಬಿಡ್ತು, ಮಾತಾಡಿನೇ ಸಾಕಾಗ್ಬಿಟ್ಟಿದೆ. ಯಾಕಂದ್ರೆ ಅಷ್ಟು ಟ್ರೈನ್ ಪೂರ್ತಿ ಅಷ್ಟು ಜನ ಆಯ್ತು. ಸೊ ಅದಾದ್ಮೇಲೆ ನೆಕ್ಸ್ಟ್ ಅಗೇನ್ 4th ಇಯರ್ ಆನಿವರ್ಸರಿ ಬಂದು ನಿಯರ್ 4000 ಕ್ರೌಡ್ ಅಲ್ಲಿ ಇತ್ತು. ಅದು ಬ್ಯಾಂಗ್ಳೂರ್ನ ವಂಡರ್ಲಾದಲ್ಲಿ, ಸೇಮ್ ಅದೇ ಜಾಗದಲ್ಲಿ. ಯಾಕಂತ ಹೇಳಿದ್ರೆ ತುಂಬಾನೇ ಕಷ್ಟ ಆಗುತ್ತೆ ಆ ಸ್ಟ್ರೆಂತ್ ನ ಕೂರ್ಸೋದಿಕ್ಕೆ, ಯಾಕಂದ್ರೆ ಹಾಲ್ಗಳು ಸಿಗಲ್ಲ ಅಂತ ಹೇಳಿ. ಸೊ ನೆಕ್ಸ್ಟ್ 4ನೇ ವರ್ಷದ ಆನಿವರ್ಸರಿ ಮತ್ತೆ ಬ್ಯಾಂಗ್ಳೂರಲ್ಲಿ ಮಾಡಿದ್ರು. ಮತ್ತೆ 5ನೇ ವರ್ಷದ ಆನಿವರ್ಸರಿ ಬಂದು ಚಿತ್ರದುರ್ಗದ ಮುರುಘಾ ಮಠ, ಸೊ ಅಲ್ಲಿ ಮಾಡಿದ್ರು. ಸೊ ಅದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು, ಒಳ್ಳೆ ಕ್ರೌಡ್ ಇತ್ತು. ಸೊ ಅದಾದ್ಮೇಲೆ 6th ಇಯರ್ ಆನಿವರ್ಸರಿ ಲಾಸ್ಟ್ ಇಯರ್ ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡ್, ನಿಯರ್ ಅಲ್ಲೂ ಕೂಡ 7,000-8,000 ಮೆಂಬರ್ಸ್ ಇದ್ರು. ಸೊ ಆ ಕ್ರೌಡ್ ನೋಡಿದ್ರೆ ಯಾವ ತರ ಕ್ರೌಡ್ ಇತ್ತು ಆದ್ರೆ ಈ ಸಲ ಆತರ ಆ ಒಂದು ವರ್ಷ ಡೆವಲಪ್ಮೆಂಟ್ ಆಗಿದ್ ನೋಡ್ಕೊಂಡ್ ಬಂದ್ರೆ ಈ ವರ್ಷದ ಆನಿವರ್ಸರಿಲಿ 15,000+ ಕ್ರೌಡ್ ಇರ್ಬೇಕಿತ್ತು. 15,000+ ಕ್ರೌಡ್ ಇರ್ಬೇಕಿತ್ತು. ಆದ್ರೆ ಈ ವರ್ಷ ಲಿಮಿಟೆಡ್ ಸೀಟ್ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಸೊ ವರ್ಷ ಏನಾಗ್ತಿತ್ತು ಅಂದ್ರೆ ಆ ಜನ ಸಾಗರನ ತಡೆಯೋ ಕಷ್ಟ ಆಗ್ತಿತ್ತು. ಒಂದು ಊಟದ ವ್ಯವಸ್ಥೆ ಇರಲಿ, ಪ್ರತಿಯೊಂದನು ಅಷ್ಟೇ. ನೋಡಿ ಈಗ್ಲೇ ಹೇಳ್ತೀನಿ ನಾನು, ಎಷ್ಟು ಸಲ ಈ ಒಂದು ಲಿಮಿಟೆಡ್ ಸೀಟ್ ಅಂತ ಹೇಳ್ತಾ ಇದಾರೆ, ನಿಮ್ ಪಾಸಸ್ ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಪ್ರತಿ ವರ್ಷನೂ ಹಾಗೆ ಆಗ್ತಾ ಇತ್ತು. ಮುಂಚಿತವಾಗ್ಲೇ ಹೇಳ್ತಾ ಇದ್ರು ಪಾಸಸ್ ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿ. ನಮ್ ಕಡೆಯವ್ರೆಲ್ಲ ಹೆಂಗೆ ಗೊತ್ತಾ, ಇನ್ನು ಟೈಮ್ ಇದೆ ಅಲ್ವಾ, ಆ ದಿನ ಪಾಸ್ನ ತಗೊಂಡು ಅಲ್ಲೇ ಎಂಟ್ರಿ ಕೊಡ್ಸಿದ್ರೆ ಆಯ್ತು ಅಂತ ಹೇಳಿ. ಸೊ ಈ ತಪ್ಪುಗಳು ಹೇಗೆ ಅಂದ್ರೆ, ಒಬ್ರನ್ನ ಕರ್ಕೊಂಡು ಹೋಗ್ತೀವಿ ಅಂತ ಯೋಚನೆ ಮಾಡಿದ್ರೆ, ಒಂದು ಇವೆಂಟ್ಗೆ 6,000 ಜನ ಕೂರ್ತಾರೆ ಅಂದ್ರೆ 6,000 ಜನ ಕರ್ಕೊಂಡ್ ಬರ್ತಾರೆ ಅಂದ್ರೆ 12,000 ಜನ. ಒಬ್ಬೊಬ್ರನ್ನ ಕರ್ಕೊಂಡ್ ಬರ್ತೀನಿ, ಒಂದೇ ಪಾಸ್ ಅಲ್ವಾ. ಸೊ ಅಲ್ಲೇ ಕರ್ಕೊಂಡೋಗಿ ಅಲ್ಲೇ ಪರ್ಚೇಸ್ ಮಾಡ್ಬಿಡೋಣ ಅಂತ ಯೋಚನೆ ಮಾಡ್ತೀರಾ. ಆದ್ರೆ ಯಾವಾಗ್ಲೂ ಅಷ್ಟೇನೆ ಆನಿವರ್ಸರಿ ಆಗೋ ಬಿಫೋರ್ ಇವ್ರು ಕೇಳ್ತಾರೆ ಎಷ್ಟು ಸ್ಟ್ರೆಂತ್. ಯಾಕಂದ್ರೆ ಊಟದ ವ್ಯವಸ್ಥೆ, ನಿಮ್ಗೆ ಚೇರ್ಸ್ ಅವೈಲೇಬಲ್ ಇಲ್ವಾ, ತರಿಸ್ಬಿಟ್ಟು ಕೂರಿಸ್ಬಿಡ್ಬೋದು ಚೇರ್ಸಿಗೆ. ಆದ್ರೆ ಎಷ್ಟೆಷ್ಟೋ ದೂರದಿಂದ ಬರ್ತಾರೆ. ಆದ್ರೆ ಊಟದ ವ್ಯವಸ್ಥೆಗೆ ಅವ್ರು ಮುಂಚಿತವಾಗ್ಲೂ ಕೇಳಿದ್ರು ಕೂಡ ಇಲ್ಲ ಇಷ್ಟೇ ಅಂತ ಹೇಳ್ತೀವಿ. ಬಟ್ 6,000 ಜನ ಅಂತ ಹೇಳಿ ಕಮಿಟ್ ಆಗ್ಬಿಟ್ಟು ನಾವು 6,000 ಜನಕ್ಕೆ ಫುಡ್ ವ್ಯವಸ್ಥೆ ಮಾಡಿ ಮತ್ತೆ ಒಂದೇ ಸಲ 6,000 ಜನನ ಕರ್ಕೊಂಡು ಹೋದ್ರೆ ಫುಡ್ ವ್ಯವಸ್ಥೆ ಹೇಗ್ ಮಾಡೋದು? ಇದ್ದಕ್ಕಿದಂಗೆ 12,000 ಜನ ಆದ್ರೂ ಹೇಗ್ ಫುಡ್ ವ್ಯವಸ್ಥೆ ಮಾಡ್ತಾರೆ? ಅದು ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ಹೊಸಬ್ರು ಬಂದಾಗ ಏನಾಗುತ್ತೆ, ನಮ್ಗೆ ಫುಡ್ ಸಿಗ್ಲಿಲ್ಲ, ನಮ್ಗೆ ಪ್ರಾಬ್ಲಮ್ ಆಯ್ತು, ಹಾಗೆ ಹೀಗೆ ಅಂತೆಲ್ಲ ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಮುಂಚಿತವಾಗ್ಲೇ ಹೇಳಿದ್ರು ಕೂಡ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ. ಸೊ ಹಾಗಾಗಿ ಈ ಸಲ ಮಾಡಿದ್ರೆ 15,000-20,000+ ಕ್ರೌಡ್ ಆಗ್ತಿತ್ತು. ಸೊ ಅಷ್ಟು ಜನ ಮೆದೆ ತರಾನೇ ಕರ್ಕೊಂಡ್ ಬರ್ತಾ ಇದ್ರು. ಆದ್ರೆ ಈ ಸಲ ಅದಕ್ಕೆ ಅವಕಾಶ ಇಲ್ಲ. ಸೊ ಒಂದು ಅಫಿಷಿಯಲ್ ಆಗಿ ಜಸ್ಟ್ 3,000-4,000 ಮೆಂಬರ್ಸ್ಗೆ ಈ ಸಲ ಮಾಡ್ತಾ ಇದಾರೆ. ಬ್ಯಾಂಗ್ಳೂರ್ ನಾಗರಬಾವಿ ಆಡಿಟೋರಿಯಂ ಅಲ್ಲಿ ಮಾಡ್ತಾ ಇದಾರೆ. ಸೊ ಅದು ಅಫಿಷಿಯಲ್ ಆಗಿ ಪ್ರತಿಯೊಬ್ಳು ಬ್ಲೇಸರ್ ಹಾಕೊಂಡ್ ಬರ್ಬೇಕು, ಬ್ಲೇಸರ್ ಹಾಕೊಂಡ್ ಬಂದ್ರೆ ಮಾತ್ರ ಅಲ್ಲಿಗೆ ಎಂಟ್ರಿ ಅಂತ ಕೂಡ ಹೇಳ್ತಾ ಇದಾರೆ. ಯಾಕಂದ್ರೆ ಇಷ್ಟು ವರ್ಷದ ಆನಿವರ್ಸರಿ ಈಗ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾ ಇದಾರೆ. ಯಾಕಂದ್ರೆ ಒಂದು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಈ ಒಂದು ಆನಿವರ್ಸರಿ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ಪ್ರತಿಯೊಬ್ರು ಬ್ಲೇಸರ್ ಹಾಕೊಂಡ್ ಕೂತಾಗ ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ಆತರ ಪ್ರತಿಯೊಬ್ರಿಗೂ ಬ್ಲೇಸರ್ ನ ಹಾಕೊಂಡು ಎಂಟ್ರಿ ಕೊಡ್ಬೇಕಾಗತ್ತೆ. ಸೊ ರಿಯಲಿ ತುಂಬಾ ಖುಷಿ ಆಗುತ್ತೆ ಅಂತ ಒಂದು ಇವೆಂಟ್ ಹೋಗ್ತಾ ಇದೀವಿ ಅಂದ್ರೆ. ಜೊತೆಗೆ ಬೆಳಗ್ಗೆ ಟಿಫನ್ ವ್ಯವಸ್ಥೆ ಇರುತ್ತೆ, ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ. ಸೊ ಎರಡೂ ವ್ಯವಸ್ಥೆನೂ ಇರುತ್ತೆ.
ಸೊ ತುಂಬಾ ಅದು ಅಲ್ದೇನೆ ನೀವ್ ಯಾರಾದ್ರೂ ಎಕ್ಸ್ಟ್ರಾ ಮೆಂಬರ್ಸ್ ನ ಕರ್ಕೊಂಡ್ ಬರ್ತೀನಿ ಅಂದ್ರೆ ನೀವು ಫೈನಲ್ ಮಾಡ್ಕೊಳ್ಳಿ, ಎಸ್ ನನ್ ಟೀಮಿಂದ ಈಗ ನೀವು 10 ಮೆಂಬರ್ಸ್ ನ ನೀವು ಕರ್ಕೊಂಡ್ ಬರ್ತೀನಿ ಅಂತ ಕಮಿಟ್ ಆಗಿ ನೀವು ಜಸ್ಟ್ 2 ಪಾಸಸ್ ನ ನೀವು ಪರ್ಚೇಸ್ ಮಾಡಿದ್ರೆ ಇನ್ನು 8 ಮೆಂಬರ್ ನ ನಾನು ಕರ್ಕೊಂಡು ಹೋಗ್ಬಹುದು ಅಂತ ನೀವ್ ಅನ್ಕೊಂಡಿರ್ತೀರಾ. ಯಾಕೆಂದ್ರೆ ಲಾಸ್ಟ್ ಟೈಮ್ ದಾಂಡೇಲಿಗ್ ಬಂದಿರೋರ್ಗಿರ್ಬೋದು, ಇಲ್ಲ ಬೇರೆ ಮೀಟಿಂಗ್ಸ್ ಗಳಲ್ಲಿ ಇರ್ಬೋದು, ಸಂತೋಷ್ ಅವ್ರು ಕೆಲವೊಬ್ಬರಿಗೆ ಪಾಸ್ ಅನ್ನ ಕೊಟ್ಟಿದ್ದಾರೆ, ಅವ್ರ ಹ್ಯಾಂಡ್ ಓವರ್ ಕೊಟ್ಟಿದ್ದಾರೆ, 10 ಪಾಸ್ ಕೊಟ್ಟಿದ್ದಾರೆ. ಅವ್ರ ಮೈಂಡ್ ಸೆಟ್ ಏನೋ 10 ಪಾಸ್ ಇರ್ಲಿ 20 ಪಾಸ್ ಇರ್ಲಿ, ಎಸ್ ನನ್ ಕೈಲಿ 20 ಪಾಸ್ ಇದೆ, ನಾನು 20 ಜನ ಕರ್ಕೊಂಡು ಹೋಗ್ಬೋದು, ಅವ್ರ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ಸೊ ಇನ್ ಕೆಲವ್ರಿಗೆ 50 ಪಾಸಸ್ ಕೊಟ್ಟಿರ್ಬೋದು, ಇನ್ ಕೆಲವ್ರಿಗೆ 100 ಪಾಸಸ್ ಕೊಟ್ಟಿರ್ಬೋದು. ಸೊ ನಮ್ ಮೈಂಡ್ ಸೆಟ್ ಏನಿರುತ್ತೆ, ನನ್ ಕೈಯಲ್ಲಿ 10 ಪಾಸ್ ಇದೆ, ಸೊ ನಾನ್ 10 ಮೆಂಬರ್ನ ನಾನು ಕರ್ಕೊಂಡು ಹೋಗ್ಬಹುದು ಅಂತ ಹೇಳಿ. ಇದೇ ತರ ನೀವು ಬರೀ 2 ಪಾಸ್ ಪೇಮೆಂಟ್ ಮಾಡಿ 8 ಪಾಸ್ ನೀವ್ ಹಾಗೆ ಇಟ್ಕೊಂಡು ನಾನು ಕರ್ಕೊಂಡು ಹೋಗ್ಬೋದು ಅಂದ್ರೆ ಅದು ತಪ್ಪು. ಯಾಕೆಂತ ಹೇಳಿದ್ರೆ ಎಷ್ಟು ಜನದ ಪೇಮೆಂಟ್ ಆಗಿದೆ, ಆ ಪೇಮೆಂಟ್ ಲೀಸ್ಟ್ ನಮ್ ಲೆಜೆಂಡ್ಸ್ ಗ್ರೂಪ್ ಅಲ್ಲಿ ಹಾಕಿದ್ದಾರೆ ಆಲ್ರೆಡಿ, ಎಷ್ಟು ಜನದ ಪೇಮೆಂಟ್ ಆಗಿದೆ ಅಷ್ಟು ಸೀಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ. ಸೊ ಅದು ಅವ್ರು MD ಗೆ ಕಮಿಟ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ಈಗ 3000 ಸೀಟ್ಸ್ ಅವೈಲೇಬಲ್ ಇದೆ ಅಲ್ಲಿ ಅಂತ ಹೇಳಿದ್ರೆ 3000 ಸೀಟ್ಸ್ ಬುಕಿಂಗ್ ಆಗೋವರೆಗೂ ಮಾತ್ರ ಪಾಸಸ್ ಅವೈಲೇಬಲ್ ಕೊಡ್ತಾರೆ, ಅದಾದ್ಮೇಲೆ ಸೋಲ್ಡ್ ಔಟ್. ಆದ್ರೆ ಇಲ್ಲಿ ಪಾಸಸ್ ನ ಮೊದ್ಲೇ ಕಲೆಕ್ಟ್ ಮಾಡಿ ನಿಮಗೆ ಕೊಟ್ಟಿರೋದ್ರಿಂದ ನನ್ ಕೈಯಲ್ಲಿ ಪಾಸಸ್ ಇದೆ, ನನ್ಗೆ ಎಂಟ್ರಿ ಸಿಗುತ್ತೆ, ಅಲ್ಲಿ ಹೋದಾಗ ದುಡ್ಡು ಕೊಟ್ಟಬಹುದು ಅಂತ ಕೆಲವ್ರು ಅನ್ಕೊಳ್ತೀರಾ. ಅದು ತಪ್ಪು, ಅದಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಸೊ ಅಲ್ಲಿಗೆ ಹೋದಾಗ ನೀವು ಪೇಮೆಂಟ್ ಕೊಟ್ರು, ನೀವು 10 ಅಲ್ಲ 15 20 ಜನ ಕರ್ಕೊಂಡ್ ಬಂದಿದ್ದೀನಿ ಸರ್, 20 ಜನ ಪೇಮೆಂಟ್ ಕೊಡ್ತೀನಿ ಈಗ್ಲೇ ಅಂದ್ರೂ ಕೂಡ ಅಲ್ಲಿ ಸೀಟ್ಸ್ ಅವೈಲೇಬಲ್ ಇರೋದಿಲ್ಲ. ಸೊ ಅದೊಂದು ಅರ್ಥ ಮಾಡ್ಕೊಳ್ಳಿ. ನಿಮ್ ಕಡೆಯಿಂದ ಎಷ್ಟು ಸ್ಟ್ರೆಂತ್ ಬರೋದಾಗಿದ್ರು ಕೂಡ ಫಸ್ಟ್ ನೀವ್ ಇವಾಗ ಪೇಮೆಂಟ್ ಹಾಕಿ ನಿಮ್ಮ ಪಾಸಸ್ ನ ಬುಕ್ ಮಾಡ್ಕೊಳ್ಳಿ. ನೀವ್ ಎಷ್ಟು ಪೇಮೆಂಟ್ ನ ಹಾಕಿರ್ತೀರೋ ಅಷ್ಟು ಪಾಸಸ್ ಮಾತ್ರ ನಿಮಗೆ ಎಂಟ್ರಿ ಇರುತ್ತೆ. ನಿಮ್ಮ ಹತ್ರ 20 ಪಾಸ್ ಇದ್ರು ಕೂಡ ಎಂಟ್ರಿ ಇರಲ್ಲ. ನೀವು ಪೇಮೆಂಟ್ ನ ಎಷ್ಟು ಕಳ್ಸಿರ್ತೀರೋ ಅಷ್ಟು ಪಾಸಸ್ ಮಾತ್ರ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಆ ಮೈಂಡ್ ಸೆಟ್ ಅಲ್ಲಿ ಇದ್ರೆ ದಯವಿಟ್ಟು ಫಸ್ಟ್ ಅದನ್ನ ಪಾಸಸ್ ನ ಬುಕ್ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಆಗಲ್ಲ, ನಾನ್ ಬರೋದು 2 ಮೆಂಬರ್ಸ್ 3 ಮೆಂಬರ್ಸ್ ಅಂತ ನಿಮ್ ಮೈಂಡ್ ಸೆಟ್ ಅಲ್ಲಿ ಇದ್ರೆ ನೀವು ಇಮಿಡಿಯೇಟ್ ಆಗಿ ಅದನ್ನ ಸಂತೋಷ್ ಸರ್ ಹತ್ರ ಮಾತಾಡಿ, ನೀವು ಸಂತೋಷ್ ಸರ್ ಹತ್ರ ಮಾತಾಡಿ, ಇಲ್ಲ ಸರ್ ನನ್ನ ಹತ್ರ ಇರುವಂತದ್ದು 10 ಪಾಸು, ನಾನ್ ಕಮಿಟ್ ಆಗಿರೋದು 10 ಪಾಸಿಗೆ, ಆದ್ರೆ ನಾನ್ ಪೇ ಮಾಡಿರೋದು 2 ಪಾಸು, ಇನ್ 8 ಪಾಸ್ ನಾನ್ ಪೇ ಮಾಡೇ ಮಾಡ್ತೀನಿ ಅನ್ನೋದಿದ್ರೆ ಪೇ ಮಾಡ್ಬಿಡಿ. ಆಗದೇ ಇಲ್ಲ ಅಂದ್ರೆ 8 ಪಾಸ್ ರಿಟರ್ನ್ ಕೊಟ್ಬಿಡಿ, ಅಟ್ಲೀಸ್ಟ್ ಬೇರೆಯವ್ರಿಗಾದ್ರೂ ಅವಕಾಶ ಸಿಗ್ಲಿ ಅಲ್ವಾ. ಸುಮ್ನೆ ಪಾಸನ್ನ ಇಸ್ಕೊಂಡು ನಾವ್ ಇಟ್ಕೊಂಡು ಎಸ್ ನಾನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಇದ್ ಮಾಡೋದ್ ಬೇಡ. ಯಾರಾಗ್ಲಿ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ನೀವ್ ಎಷ್ಟು ಸ್ಟ್ರೆಂತ್ ನ ರೆಡಿ ಮಾಡಿದ್ರೆ ಅದ್ರ ಕಡೆ ಫೋಕಸ್ ಕೊಡಿ. ಆದ್ರೆ ಒಂದ್ ಹೇಳ್ತೀನಿ, ಈ ಇವೆಂಟ್ ಕೂತ್ರೆ ಮಾತ್ರ 100% ಸಕ್ಸಸ್ ಸಿಗುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಆಲ್ರೆಡಿ ಇದಾರೆ ಡೈಮಂಡ್, ಡಬಲ್ ಡೈಮಂಡ್, ರೂಬಿ ಡೈಮಂಡ್ ಎಲ್ರು ಇದಾರೆ. ಸೊ ಅವರೆಲ್ಲ ಇಂತ ದೊಡ್ಡ ದೊಡ್ಡ ಇವೆಂಟ್ ಗಳಲ್ಲಿ ಕೂತ್ಕೊಂಡು ಅಚೀವ್ಮೆಂಟ್ ಆಗಿರೋರು ಎಷ್ಟೋ ಜನ ಇದಾರೆ. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಇಂಡಿವಿಜುವಲ್ ಹೋಗಿ ಪ್ಲಾನ್ ಹೇಳ್ಬೋದು, ಇಂಡಿವಿಜುವಲ್ ಆಗಿ ಪ್ಲಾನ್ ಹೇಳಿದಾಗ ಅವ್ರ ಮೈಂಡ್ ಸೆಟ್ ಒಂಥರ ಇರುತ್ತೆ. ಅಂದ್ರೆ ನಾವ್ ಎಷ್ಟೇ ಅವ್ರಿಗೆ ಅರ್ಥ ಮಾಡಿಸ್ಬೋದು, ಕಂಪನಿ ಬಗ್ಗೆ ಇರ್ಬೋದು, ಲೀಡರ್ಸ್ ಬಗ್ಗೆ ಇರ್ಬೋದು, ಕಂಪನಿ ಡೆವಲಪ್ಮೆಂಟ್ ಬಗ್ಗೆ ಇರ್ಬೋದು, ರಿಸಲ್ಟ್ಸ್ ಬಗ್ಗೆ ಇರ್ಬೋದು, ನಾವ್ ಎಷ್ಟೇ ಅವ್ರಿಗೆ ಅರ್ಥ ಮಾಡಿಸಿದ್ರು ಕೂಡ ಸೊ ಅವ್ರಿಗೆ ಫುಲ್ಫಿಲ್ ಆಗಲ್ಲ. ಅದೇ ಒಂದು BOP ಕೂರಿಸಿದಾಗ ಅಟ್ಲೀಸ್ಟ್ ನಾವ್ ಹೇಳ್ದೆ ಒಂದ್ 25% ಅವರಿಗೆ ಫುಲ್ಫಿಲ್ ಆಗ್ಬೋದು. 25% ಚೆನ್ನಾಗಿದೆ ಕಂಪನಿ, ಓಕೆ ಅವ್ರು ಹೇಳ್ತಾ ಇರೋದು ಅರ್ಥ ಆಗಿದೆ ಅಂತ. ಅದೇ ಒಂದು BOP ಕರ್ಕೊಂಡು ಹೋಗಿ ಕೂರಿಸಿದಾಗ ಒಂದ್ 50% ಒಂದ್ ಮೈಂಡ್ ಸೆಟ್ ಆಗ್ತಾರೆ. ರಿಸಲ್ಟ್ ಬಂದಿರೋರು ಮಾತಾಡ್ತಾರೆ, ಇನ್ಕಮ್ ತಗೊಂಡಿರೋರು ಬಂದ್ ಮಾತಾಡ್ತಾರೆ. ಸೊ ಅಲ್ಲಿ ನಾವು ಇಂಡಿವಿಜುವಲ್ ಆಗಿ ಹೋದಾಗ ಒಂದು ಲ್ಯಾಪ್ಟಾಪ್ ಅಲ್ಲೋ ಇಲ್ಲ ಅಂತ ಹೇಳಿದ್ರೆ ಒಂದು ಕ್ಯಾಟ್ಲಾಗ್ ಇಟ್ಕೊಂಡು ಪ್ಲಾನ್ ಹೇಳಿದ್ರೆ BOP ಬಂದು ಪ್ರಾಜೆಕ್ಟರ್ ಅಲ್ಲಿ ಸ್ಕ್ರೀನ್ ಅಲ್ಲಿ ನಿಮ್ಗೆ ತೋರಿಸ್ತಾರೆ. ಸೊ ಅದೊಂದು ಮೈಂಡ್ ಸೆಟ್ ಆಗುತ್ತೆ. ಆದ್ರೆ ಇಂತ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಕೂರ್ಸಿದ್ರು ಉಂಟಲ್ಲ 100% ಮೋಟಿವೇಟ್ ಆಗ್ತಾರೆ. ಮೋಟಿವೇಶನ್ ಅನ್ನೋದಕ್ಕಿಂತ ರಿಯಾಲಿಟಿ ನೋಡ್ತಾರೆ. ಅದ್ರಲ್ಲೂ ನಮ್ಮ MD ಸ್ಪೀಚ್ ಇದೆ ಅಲ್ವಾ, ಪ್ರತಿ BOP ಲಿ ನಮ್ಮ MD ಸರ್ ಸಿಗೋದಿಲ್ಲ, ಪ್ರತಿ ಸಲ ನಮ್ಮ MD ಸರ್ ಸ್ಪೀಚ್ ಸಿಗೋದಿಲ್ಲ. ಆದ್ರೆ ನಮ್ಮ MD ಸರ್ ಮಾತುಂಟಲ್ಲ ಅದು ರಿಯಾಲಿಟಿನ ತೋರ್ಸುತ್ತೆ. ಯಾವತ್ತೂ ಅವ್ರು ಮೋಟಿವೇಶನ್ ಮಾಡಲ್ಲ, ಅವ್ರು ನಡೆದು ಬಂದ ಹಾದಿನ ಅವ್ರು ಹೇಳ್ತಾರೆ. ಯಾವ ತರ ಇದ್ರು ಮೊದ್ಲು, ಯಾವ ತರ ಇದ್ರು, ಈಗ ಯಾವ ತರ ಚೇಂಜ್ ಆಗಿದ್ದಾರೆ, ಆ ಚೇಂಜ್ ಆಗೋದಿಕ್ ಕಾರಣ ಏನು, ಯಾವ ತರ ನಾನ್ ಚೇಂಜ್ ಆದೆ ಅನ್ನೋದನ್ನ ಅಲ್ಲಿ ತಿಳಿಸ್ಕೊಡ್ತಾರೆ. ಸೊ ಅದೆಲ್ಲ ನೋಡಿದಾಗ ರಿಯಾಲಿಟಿನ ಹೇಳಿದಾಗ ಎಲ್ರು ಕಣ್ಣಾರೆ ನೋಡಿರ್ತಾರೆ, ಅದನ್ನ ಒಪ್ಕೊಳ್ತಾರೆ. ಇಲ್ಲಿ ಮೋಟಿವೇಶನ್ ಮಾಡೋದಿಕ್ಕೂ ರಿಯಾಲಿಟಿನ ಮಾತಾಡೋದಿಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಮೋಟಿವೇಶನ್ ಮಾತಾಡೋದಿಕ್ಕೂ ರಿಯಾಲಿಟಿಗೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ಅವ್ರು ರಿಯಾಲಿಟಿನ ಮಾತಾಡ್ತಾರೆ, ಸೊ ಅವ್ರ ಸ್ಪೀಚ್ ನಮಗೆ ಖುಷಿ ಆಗುತ್ತೆ. ಕೆಲವರು ಅಯ್ಯೋ ಎಷ್ಟೊತ್ತಾಗುತ್ತೋ, ಲೇಟ್ ಆಗ್ಬಿಡುತ್ತೇನೋ, ನಮಗ್ ಟೈಮ್ ಆಗ್ಬಿಡುತ್ತೆ, ಎದ್ದೋಗ್ಬಿಡ್ಬೇಕು. ಹೊಸೊಬ್ರು ಬಂದವ್ರ ಹತ್ರ ಹೇಳ್ತಾರೆ, MD ಬಂದ್ ಸ್ಪೀಚ್ ನಿಲ್ತಾರಲ್ವಾ ಎಷ್ಟೊತ್ತಾಗುತ್ತೆ, ನಾನೊಂದ್ ಸ್ವಲ್ಪ ಮಾತಾಡಿದ ತಕ್ಷಣ ಹೋಗ್ಬಿಡ್ತೀನಪ್ಪ, ನಾನ್ ಅಷ್ಟೊತ್ತೆಲ್ಲ ಕೂರಕ್ಕಾಗಲ್ಲಪ್ಪ, ನಂಗ್ ಮನೇಲಿ ಕೆಲ್ಸ ಇದೆಯಪ್ಪ ಅಂತ ಹೇಳ್ತಾರೆ. ಆದ್ರೆ ಬಂದಿರೋರು MD ಸ್ಪೀಚ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಕೆಲವ್ರು ಹೋಗಿರ್ಬೋದು, ಆದ್ರೆ MD ಸ್ಪೀಚ್ ಸ್ಟಾರ್ಟ್ ಆದ್ಮೇಲೆ ಯಾರು ಹೋಗಲ್ಲ. ಯಾಕೆಂದ್ರೆ ಅವ್ರು ಮಾತಾಡ್ತಾ ಇದ್ರೆ ಟೈಮ್ ವಾಚೇ ನೋಡಲ್ಲ. ಎಷ್ಟು ಟೈಮ್ ಆಯ್ತಾ, ಹೋಗ್ಬೇಕಾ ಅಂತ ಅವ್ರು ಟೈಮೇ ಮರ್ತೋಗ್ಬಿಡ್ತಾರೆ, ಅಷ್ಟು ಮುಳುಗ್ಬಿಡ್ತಾರೆ ಅವ್ರ ಮಾತಲ್ಲಿ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಸೊ ಅಂತವ್ರ ಸ್ಪೀಚ್ ಗಳೆಲ್ಲ ಸಿಗುತ್ತೆ, ದೊಡ್ಡ ದೊಡ್ಡ ಲೀಡರ್ಸ್ ಗಳ ಸ್ಪೀಚ್ ಸಿಗುತ್ತೆ. ಯಾಕಂದ್ರೆ ಎಲ್ಲ ಅಚೀವರ್ಸ್ ಗಳು ಬರ್ತಾರೆ, ಕಾರ್ ಅಚೀವರ್ಸ್, 1.5 ಕೋಟಿ ಕಾರ್ ಅಚೀವರ್ಸ್, 1 ಕೋಟಿ ಕಾರ್ ಅಚೀವರ್ಸ್. ಸೊ ಅವ್ರು ಬರ್ತಾರೆ, ಅವ್ರು ಸ್ಟೇಜ್ ಅಲ್ಲಿ ಮಾತಾಡ್ತಾರೆ. ವಿ ಸ್ಟಾರ್ ಬರೋದಕ್ಕಿಂತ ಮುಂಚೆ ಯಾವ ತರ ಇದ್ರು, ವಿ ಸ್ಟಾರ್ ಬಂದ ಮೇಲೆ ಯಾವ ತರ ಚೇಂಜ್ ಆಯ್ತು ಅವ್ರ ಲೈಫ್ ಸ್ಟೈಲ್.
ವಿತ್ ಫೋಟೋಲಿ ನೀವು ನೋಡ್ಬೋದು, ವಿತ್ ಫೋಟೋ ಕಾಪಿಲಿ ನೀವು ನೋಡ್ಬೋದು ಯಾವ ತರ ಇತ್ತು ಲೈಫ್ ಸ್ಟೈಲ್ ಅವ್ರದ್ದು ಅಂತ ಹೇಳಿ, ವಿಡಿಯೋಸ್ ಗಳು ಇರುತ್ತೆ ಯಾವ ತರ ಇದ್ರು ಅಂತ ಹೇಳಿ. ಅದೆಲ್ಲ ನೋಡಿದಾಗ ಇದೆಲ್ಲ ರಿಯಾಲಿಟಿ ಅಲ್ವಾ. ಮೋಟಿವೇಶನ್ ಮಾಡೋದಿಕ್ಕೂ ರಿಯಾಲಿಟಿ ತೋರ್ಸೋದಿಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅದನ್ನ ನೋಡ್ಬೇಕಾದ್ರೆ ಒಂದು ಖುಷಿ ಆಗುತ್ತೆ, ಎಸ್ ಇಂಥ ಕಂಪನಿಲಿ ನಾನಿದ್ದೀನ, ಇಷ್ಟು ಜನ ಪ್ರಾಡಕ್ಟ್ ರಿಸಲ್ಟ್ಸ್ ಬಂದಿರೋರು ಮಾತಾಡ್ತಾರೆ. ಸುಮ್ನೆ ಸಣ್ಣ ಪುಟ್ಟ ಅಲ್ಲ, ಸಣ್ಣ ಪುಟ್ಟ ರಿಸಲ್ಟ್ಸ್ ಇಲ್ಲ, ದೊಡ್ಡ ದೊಡ್ಡ ಬದುಕಕ್ಕೆ ಆಗಲ್ಲ ಅಂತ ಹೇಳಿ ಕಳ್ಸಿರುವಂತ ಡಾಕ್ಟರ್ ಇವತ್ ಬದುಕಿದೀನಿ ಅಂತ ಬಂದು ಮಾತಾಡ್ತಾರೆ, ವಿತ್ ರಿಪೋರ್ಟ್ ನ ತೋರಿಸ್ತಾರೆ ಅಂತ ಹೇಳಿದ್ರೆ, ಸೊ ಅದನ್ನ ಡೈರೆಕ್ಟ್ ಆಗಿ ನೋಡಿದಾಗ ಖುಷಿನೇ ಬೇರೆ ಅಲ್ವಾ. ಸೊ ಅದೆಲ್ಲ ಅಲ್ಲಿ ನಮ್ ಕಣ್ಣು ಕಾಣುತ್ತೆ. ಕೋಟಿಗಟ್ಲೆ, ಒಂದೊಂದು ವರ್ಷಕ್ಕೆ 1 ಕೋಟಿ, 3 ವರ್ಷಕ್ಕೆ 4 ಕೋಟಿ, 3 ಕೋಟಿ 4 ಕೋಟಿ ಇನ್ಕಮ್ ಮಾಡಿರೋರು ಇದ್ದಾರೆ. ಈ ಒಂದು ವಿ ಸ್ಟಾರ್ ಇಂದ ಅವರ ಲೈಫ್ ಅನ್ನ ಲಕ್ಸುರಿ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಈಗ ಲಕ್ಸುರಿ ಲೈಫ್ ಸ್ಟೈಲ್ ಯಾವ ತರ ಲೀಡ್ ಮಾಡ್ತಾ ಇದೀನಿ ಅಂತ ಕೂಡ ತೋರಿಸ್ತಾರೆ. ವಿತ್ ವಿಡಿಯೋಸ್ ಬರುತ್ತೆ, ಡೈಮಂಡ್ ರ್ಯಾಂಕ್ ಅಚೀವರ್ಸ್ ಇದಾರೆ, ಅವ್ರ ಲೈಫ್ ಸ್ಟೈಲ್ ಯಾವ ತರ ಇತ್ತು, ಇದಕ್ ಬಂದ್ಮೇಲೆ ಯಾವ ತರ ಚೇಂಜ್ ಆಯ್ತು, ಯಾವ ತರ ಡೈಮಂಡ್ ಆದ್ರು ಅವರು, ಯಾವ ತರ ಇನ್ಕಮ್ ಮಾಡಿದ್ದಾರೆ, ಮೊದಲಿನ ಇನ್ಕಮ್ ಯಾವ ತರ ಇತ್ತು, ಇವಾಗಿರುವಂತ ಇನ್ಕಮ್ ಯಾವ ತರ ಇದೆ ಅಂತ ಹೇಳಿ ಅಲ್ಲಿ ತೋರಿಸ್ಕೊಡ್ತಾರ ಅವ್ರು. ಅದೆಲ್ಲ ನೋಡ್ಬೇಕಾದ್ರೆ ಒಂದು ಮೋಟಿವೇಶನ್ ಅಂತ. ನೀವು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿ ಕೂರ್ಸಿದ್ದೆ ಆದ್ರೆ ಇದೆಲ್ಲಾ ನೋಡ್ಬೇಕಾದ್ರೆ ಏನಾಗುತ್ತೆ, ಎಸ್ ನಾನಿದ್ರೆ ಈ ಕಂಪನಿಲಿ ಇರ್ಬೇಕು ಅಂತ ಅವ್ರು ಒಂದು ಡಿಸೈಡ್ ಮಾಡ್ತಾರೆ. ಸೊ ಇದು ನಿಮ್ಗೆ ಆ ಒಂದು ನಾನು ಹೇಳ್ತೀನಿ ಸಕ್ಸಸ್ ನ ಮಂತ್ರಗಳಿದೆ, ಕೆಲವೊಂದು ಸಕ್ಸಸ್ ಸ್ಟೆಪ್ಸ್ ಗಳು ಅಂತ ಹೇಳಿ. ಸೊ ಇದು ಒಂದು ಸಕ್ಸಸ್ ನ ಸ್ಟೆಪ್ಸ್. ಈ ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬಂದ್ ಕೂರ್ತೀರಾ, ಇದು ಕೂಡ ನಿಮ್ಗೆ ಸಕ್ಸಸ್ಗೆ ಸಪೋರ್ಟ್ ಮಾಡುತ್ತೆ. ಅದ್ರ ಕಡೆ ಗಮನ ಕೊಡಿ. ನೀವ್ ಅನ್ಕೊಳ್ಬಹುದು, ಅಯ್ಯೋ 1,000 ಕಟ್ಟಬೇಕಾ, ಅದನ್ನ ತಲೆಯಿಂದ ಫಸ್ಟ್ ತೆಗಿರಿ. ಯಾಕಂದ್ರೆ ಎಟ್ ಪ್ರೆಸೆಂಟ್ ನಮ್ಗೆ ಆಫರ್ ಕೊಟ್ಟಿದ್ದಾರೆ, ಬೇರೆ ಯಾವುದೇ ಟೀಮಲ್ಲಿ ಹೋಗಿ ನೋಡಿ ಯಾವುದೇ ರೀತಿ ಆಫರ್ ಇಲ್ಲ. ನೀವು 3,000 rupees ಪೇ ಮಾಡಿದ್ರೆ 3 passes ಕೊಡ್ತಾರೆ ಬೇರೆ ಟೀಮಲ್ಲಿ. ಸೊ ಈವೆಂಟ್ ಕೂರಿಸ್ಬೇಕು ಬರ್ಬೇಕು. ಆದ್ರೆ ನಮ್ಮಲ್ಲಿ 3,000 rupees ಪೇ ಮಾಡಿದ್ರೆ ನಿಮಗೆ 2,500 rupees ವರ್ತ್ ಪ್ರಾಡಕ್ಟ್ ನ ಕೊಡ್ತಾರೆ. ಇನ್ ಜಸ್ಟ್ 500ಗೆ 2 ಪಾಸ್ ಕೊಡ್ತಾರೆ, 250 rupees ಅಲ್ಲಿ. ಸೊ ಅವ್ರನ್ನ ಕರ್ಕೊಂಡ್ ಬಂದು ಬೆಳಗ್ಗೆ ಟಿಫನ್ ಕೊಡಿಸಿ, ಮಧ್ಯಾಹ್ನದ ಊಟದ ವ್ಯವಸ್ಥೆ, ಮತ್ತೆ ಇನ್ನೊಂದು ಒಂದೇ ಮೈಂಡ್ಸೆಟ್, ಬೆಳಗ್ಗೆ ಟಿಫನ್ ಇರುತ್ತೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ ನಮ್ಗೆ ಏನು ಟೆನ್ಷನ್ ಇರಲ್ಲ, ಸಿಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ನೀವು ಅಲರ್ಟ್ ಆಗಿರಿ, ಯಾಕಂದ್ರೆ ಎಷ್ಟು ಕ್ರೌಡ್ ಇರುತ್ತೆ, ಆ ರಶ್ ಅಲ್ಲಿ ನಿಮ್ಗೆ ಊಟ ಸಿಗುತ್ತೋ ಇಲ್ವೋ. ಸೊ ನೀವು ಅಡ್ವಾನ್ಸ್ ಆಗಿ ನಿಮ್ಗೆ ಏನ್ ಬೇಕು, ಒಂದು ವಾಟರ್ ಇರ್ಬೋದು, ಬಿಸ್ಕೆಟ್ಸ್ ಇರ್ಬೋದು, ಬನ್ಸ್ ಇರ್ಬೋದು, ಏನಾದ್ರಾಗ್ಲಿ, ಸೊ ನೀವು ಅಲರ್ಟ್ ಆಗಿ ನಿಮ್ಮ ಒಂದು ಸೇಫ್ಟಿನ ನೀವು ಮಾಡ್ಕೊಳ್ಳಿ. ಯಾಕಂದ್ರೆ ಅದೇ ಮೈಂಡ್ ಸೆಟ್ ಅಲ್ಲಿ ಕರ್ಕೊಂಡ್ ಬರೋರ್ಗು ತಿಂಡಿ ಇರುತ್ತೆ ಅಲ್ಲೇ ತಿನ್ಕೊಳ್ಳೋಣ ಬನ್ನಿ, ಯಾಕಂದ್ರೆ ಅಲ್ಲಿ ಪೊಸಿಷನ್ ಯಾವ ತರ ಇರುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ. ಸೊ ನಿಮ್ಮ ಒಂದು ಟೇಕ್ ಕೇರ್ ಅಲ್ಲಿ ನೀವ್ ಇರಿ. ಜೊತೆಗೆ ಜಸ್ಟ್ 250 ನಿಮ್ಗೆ ಆ ಒಂದು ದೊಡ್ಡ ಇವೆಂಟ್ ಸಿಗುತ್ತಲ್ವಾ. ಸೊ ಇದಕ್ಕೆ ಅವಕಾಶ ಮಾಡ್ಕೊಟ್ಟಿದಾರ, ರಿಯಲಿ ಸಂತೋಷರಿಗೆ ನೀವು ಥ್ಯಾಂಕ್ ಯು ಹೇಳಲೇಬೇಕು. ಯಾಕಂದ್ರೆ ಯಾವುದೇ ಟೀಮಲ್ಲಿ ಹೋಗಿ ಚೆಕ್ ಮಾಡ್ಕೊಂಡ್ ಬನ್ನಿ, ನೀವು ಯಾವುದೇ ಟೀಮಲ್ಲಿ ಹೋಗಿ ಚೆಕ್ ಮಾಡ್ಕೊಂಡ್ ಬನ್ನಿ, ಯಾವುದೇ ಟೀಮಲ್ಲೂ ಈ ತರ ಅವಕಾಶನ ಕೊಟ್ಟಿಲ್ಲ ರೀ. ನಮ್ಮಲ್ಲಿ 3,000 ರೂಪಾಯಿ ಕಟ್ಟಿದ್ರೆ 4,500 ರೂಪಾಯಿ ವರ್ತ್ ನಮ್ಗೆ 2,500 ರೂಪಾಯಿ ಪ್ರಾಡಕ್ಟ್ ಪ್ಲಸ್ 1,000 rupees 2 ಪಾಸ್ ಸಿಗ್ತಾ ಇದೆ. ಅಕಸ್ಮಾತ್ ನೀವು ಆಟೋಲ್ ಬರ್ಬೋದು, ಬಸ್ಸಲ್ಲಿ ಬರೋರು ಇರ್ಬೋದು, ಹೆಣ್ಮಕ್ಳು ಫ್ರೀ ಬಿಡಿ, ಗಂಡ್ಮಕ್ಳು ಬಸ್ ಫೇರ್ ಹಾಕ್ಲೇಬೇಕಲ್ವಾ. ಕಾರಲ್ಲಿ ಬರ್ಬೋದು, ಕಾರ್ ಪೆಟ್ರೋಲ್ ಇರ್ಬೋದು, ಆಟೋ ಚಾರ್ಜಸ್ ಇರ್ಬೋದು, ಇಲ್ಲ ಬೇರೆ ರಾತ್ರಿ ಊಟದ ವ್ಯವಸ್ಥೆ ಏನಕ್ಕಾಗ್ಲಿ ಒಂದು ಎಕ್ಸ್ಟ್ರಾ ಖರ್ಚಿಗೆ ಬೇಕಾಗುತ್ತಲ್ಲ, ಸೊ ಅದಕ್ಕೂ ಕೂಡ ನಿಮ್ಗೆ ಎಕ್ಸ್ಟ್ರಾ ಮಾಡ್ಕೊಡ್ತಾ ಇದಾರೆ. ಇಂತ ವಂಡರ್ಫುಲ್ ಆಫರ್ ಕೊಟ್ಟು ನಾವು ಪಾಸಸ್ ನಾವು ತಗೊಳ್ತಾ ಇಲ್ಲ ಅಂದ್ರೆ ನಮ್ಮಂತ ದೊಡ್ಡರು ಯಾರು ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನಾವು ಬಂದಿದೀವಿ, ಒಂದ್ ಹೆಜ್ಜೆ ಇಟ್ಟಿದೀವಿ, ಒಂದ್ ಸಕ್ಸಸ್ ಮಾಡ್ಬೇಕು ಅಂತ ನಿಂತಿದೀವಿ ಅಂದಾಗ ಸೊ ಏನ್ ಬರುತ್ತೆ ಅದನ್ನ ದಾಟಬೇಕು. ಎಷ್ಟೇ ಕಷ್ಟ ಆದ್ರೂ ಅದನ್ನ ದಾಟಕ್ ರೆಡಿ ಇರ್ಬೇಕು. ಸೊ ಎಸ್ ಅಲ್ಲಿ ಗುರಿ ಮುಟ್ಬೇಕು, ಅಲ್ಲಿ ಡೈಮಂಡ್ ಇದೆ, ಆದ್ರೆ ಇಲ್ಲಿ ಹೊಳೆ ಇದೆ, ದಾಟಕ್ ಆಗಲ್ಲ, ಕಲ್ಲಿದೆ, ನಮ್ ಚುಚ್ಚತೆ ನಡಿಯಕ್ಕಾಗಲ್ಲ, ಮುಳ್ಳಿದೆ, ಚುಚ್ಚತೆ ನಡಿಯಕ್ಕಾಗಲ್ಲ, ನೀವ್ ಅಲ್ಲೇ ಇರ್ಬೇಕು. ಇಲ್ಲ ನಾನು ಹೇಗಾದ್ರೂ ಸರಿ ಈಚ್ಕೊಂಡು ಹೋಗ್ತೀನಿ, ನನಗೆ ಆ ಸ್ಟೋನ್ ಅದ್ ಡೈಮಂಡ್ ಬೇಕು ನನಗೆ, ಎಸ್ ಮುಳ್ಳು ರಕ್ತ ಬಂದ್ರು ಪರವಾಗಿಲ್ಲ, ನನಗೆ ಆ ಡೈಮಂಡ್ ಬೇಕು ಅಂತ ಹೇಳಿ ಒಂದ್ ಮೈಂಡ್ ಸೆಟ್ ಅಲ್ಲಿ ನುಗ್ಗದವರು 100% ಆ ಡೈಮಂಡ್ ನ ತಗೊಳ್ತಾರೆ. ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಗುರಿ ಮುಟ್ಟಬೇಕು ಅಂತ ಬಂದಿದ್ದೀರಾ, ಗುರಿ ಮುಟ್ಟವರೆಗೂ ಹೋರಾಡಿ. ಸೊ ಹೋರಾಡಕ್ಕೆ ಏನೇನ್ ತೊಂದರೆಗಳು ಬರುತ್ತೆ ಅದನ್ನೆಲ್ಲ ಅನುಭವಿಸಕ್ ನಾವು ರೆಡಿ ಇರ್ಬೇಕು. ಯಾಕೆಂದ್ರೆ ಮನೆಯಲ್ಲಿ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಎಲ್ರಿಗೂ ನಾವೊಂದ್ ಹೇಳಿರ್ತೀವಿ, ಸೊ ಈ ತರ ಮೀಟಿಂಗ್ ಬರ್ತೀವಿ, ಟ್ರೈನಿಂಗ್ ಬರ್ತೀವಿ, ವರ್ಕ್ ಹೋಗ್ತೀವಿ, ಏನು ಅಂತ ಹೇಳಿದಾಗ ಎಸ್ ವಿ ಸ್ಟಾರ್ ಪ್ಲಸ್ ಅನ್ನೋ ಒಂದು ಸಂಸ್ಥೆಯಲ್ಲಿ ನಾವು ಸೇರ್ಕೊಂಡಿದೀವಿ, ನಾನಿವಾಗ ಹೆಲ್ತ್ ಪ್ರಮೋಟರ್ ಅಂತ ಹೇಳ್ಕೊಂಡು ಬರೀ ಅದನ್ನ ಹೇಳ್ಕೊಂಡು ಸುತ್ತಿದ್ರೆ ಸಾಲಲ್ಲ, ಅದಕ್ಕೆ ಏನೇನ್ ಆಗ್ಬೇಕು ಅದನ್ನ ಮಾಡ್ಕೊಂಡು ನಾವ್ ಆಗ್ಬೇಕು. ಒಂದೇ ನಿಮಿಷ, ಎಸ್ ಅದನ್ನ ಮಾಡೋರು ನಾವಾಗ್ಬೇಕು. ಸೊ ಅದಕ್ಕೆ ಏನೇನು ಸಕ್ಸಸ್ ಸ್ಟೆಪ್ಸ್ ಗಳು ಸಿಗುತ್ತೋ ಅದನ್ನೆಲ್ಲ ಮಾಡೋರು ನಾವ್ ಆಗ್ಬೇಕು. ನನಗೆ ಈ ಒಂದು ದೊಡ್ಡ ಕಾರ್ಯಕ್ರಮ ಇದೆ, ಇದಕ್ಕೆ ನಾವು ಹೋಗ್ಬೇಕು, ಎಂಟ್ರಿ ಕೊಡ್ಬೇಕು, ನಾನ್ ಹೋಗ್ಬೇಕು, ಫಂಕ್ಷನ್ ಅಟೆಂಡ್ ಮಾಡ್ಬೇಕು, ಬರೀ ನಾನ್ ಹೋಗ್ತಾ ಇದ್ದೀನಿ, ನಾನ್ ಫಂಕ್ಷನ್ ಅಟೆಂಡ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾನ್ ಹೋಗ್ತಿದ್ದೀನಿ, ನನ್ನೊಟ್ಟಿಗೆ ನಾನು ಎಷ್ಟು ಸ್ಟ್ರೆಂತ್ ನನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಇಂಪಾರ್ಟೆಂಟ್. ನಾನು ಎಷ್ಟು ಸ್ಟ್ರೆಂತ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ತುಂಬಾನೇ ಇಂಪಾರ್ಟೆಂಟ್. ಇದು ಒಂದು ಇವೆಂಟ್ ನ ನೀವು ಒಂದು ಇವೆಂಟ್ ಗೆ ನೀವು ಸ್ಟ್ರೆಂತ್ ನ ಕರ್ಕೊಂಡು ಹೋಗಿ ಕೂರ್ಸಿ, ಸೊ ನಿಮ್ಮ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ. ಒಂದ್ಸಲ ಹೇಳಿ, ಕೆಲವರು ಅರ್ಥ ಆಗಲ್ಲ, ಯಾವ್ದು ಇವೆಂಟ್ ನಾನ್ ಬರಕ್ಕಾಗಲ್ಲಪ್ಪ ಬೆಂಗ್ಳೂರ್ಗೆ ಹಾಗೆ ಹೀಗೆ ಅಂತ ಹೇಳ್ಬೋದು. ನೀವ್ ಇರೋದನ್ನ ಅರ್ಥ ಮಾಡ್ಸಿ, ಅದ್ ನಿಮ್ ಕೈಯಲ್ಲಿ ಇರುತ್ತೆ. ನಿಮ್ಮ ಬೆಸ್ಟ್ ಫ್ರೆಂಡ್ಸು ನಿಮಗ್ ಪರಿಚಯ ಇರೋರು ಅಂತ ಹೇಳಿದ್ರೆ ನೀವ್ ಹೇಳಿದ್ನ ಅಷ್ಟು ಅರ್ಥ ಮಾಡ್ಕೊಳಲ್ವಾ, ಅವ್ರು ಅರ್ಥ ಮಾಡ್ಕೊಳ್ತಾರೆ, ಬಟ್ ಹೇಳೋದು ನಿಮ್ ಕೈಯಲ್ಲಿ ಇರುತ್ತೆ.
ಸೊ ಹಾಗಾಗಿ ಆದಷ್ಟು ಅದ್ರ ಕಡೆ ಗಮನ ಕೊಡಿ. ಇನ್ನು ಯಾರ್ಯಾರು ಪಾಸಸ್ ನ ತಗೊಂಡಿಲ್ವೋ ಪಾಸಸ್ ನ ತಗೊಳ್ಳಿ. ಜೊತೆಗೆ ಕಲರ್ಫುಲ್ ಡ್ರೆಸ್ ಗಳನ್ನ ತಗೊಳ್ಳಿ. ಕಲರ್ಫುಲ್ ಡ್ರೆಸ್ ಗಳನ್ನ ತಗೊಂಡು ಮಿಂಚ್ಕೊಂಡ್ ಬರ್ಬೇಕು, ನಮ್ಮನೆ ಹಬ್ಬನ ಆಚರಿಸ್ಕೊಳ್ಬೇಕಲ್ವಾ. ಸೊ ಟಾಪ್ ಲೀಡರ್ಸ್ ಗಳು ಬರ್ತಾರೆ, ಎಲ್ರ ಜೊತೆ ಫೋಟೋ ತೆಗೆಸ್ಕೊಳ್ಳಿ, ಸೆಲ್ಫಿ ತಗೊಳ್ಳಿ. ಯಾಕೆ ನೆಕ್ಸ್ಟ್ ನೀವ್ ಆಗ್ಬೇಕಲ್ವಾ. ಜೊತೆಗೆ ಎಕ್ಸೈಟ್ಮೆಂಟ್ ತೋರಿಸಿ. ಎಕ್ಸೈಟ್ಮೆಂಟ್, ಜೋಶ್. ನಮ್ಮ ವಿ ಸ್ಟಾರ್ ಅಂದ್ರೇನೆ ಎಕ್ಸೈಟ್ಮೆಂಟ್, ಜೋಶ್. ಯಾರೋ ಬರ್ತಾ ಇದಾರೆ ಸ್ಟೇಜ್ ಅಲ್ಲಿ ಅಂತ ಹೇಳಿದಾಗ ಅವ್ರು ಬೇರೆ ಟೀಮ್ ಅಂತ ಹೇಳಿ ಸುಮ್ನೆ ಕೂರ್ಬೇಡಿ. ಅವ್ರು ನಿಮ್ ಟೀಮೇ ಆಗಿರ್ಲಿ, ಬೇರೆ ಟೀಮ್ ಅವರೇ ಆಗಿರ್ಲಿ, ಅವ್ರು ವಿ ಸ್ಟಾರಿಯನ್ಸ್. ನಾವೆಲ್ಲ ವಿ ಸ್ಟಾರಿಯನ್ಸ್. ನಮ್ ಇಂಡಿವಿಜುವಲ್ ಟೀಮ್ ಇದೆ ಅಲ್ವಾ, ಅದೊಂದ್ ಪಾರ್ಟ್. ಆದ್ರೆ ಟೋಟಲ್ ಅಂತ ಬಂದಾಗ ನಾವೆಲ್ಲ ವಿ ಸ್ಟಾರಿಯನ್ಸ್. ಸೊ ಒಬ್ಬೊಬ್ಬರ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡಿ. ಈಸಿ ಇಲ್ಲ. ಒಂದ್ ಡೈಮಂಡ್ ರ್ಯಾಂಕ್ ಕಂಪ್ಲೀಟ್ ಆಗ್ಬೇಕು, ಡಬಲ್ ಡೈಮಂಡ್ ರ್ಯಾಂಕ್ ಕಂಪ್ಲೀಟ್ ಆಗ್ಬೇಕು, ರೂಬಿ ಆಗ್ಬೇಕು ಅಂದ್ರೆ ಈಸಿ ಇಲ್ಲ. ಸೊ ಎಲ್ರು ಒಂದೊಂದ್ ರ್ಯಾಂಕಿಗೆ ಸ್ಟೇಜ್ ಎತ್ತುತ್ತಾ ಇದಾರೆ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕ್ಲಾಪ್ಸ್, ವಿಜುವಲ್ಸ್, ನಮ್ ಜೋಶನ್ನ, ನಮ್ ಎನರ್ಜಿನ ತೋರ್ಸೋಣ ಅಲ್ವಾ. ಬೇರೆ ಕಡೆ ತೋರಿಸ್ತೀವಿ, ಯಾರಾದ್ರೂ ಒಬ್ರು ಜಗಳಕ್ ಬಂದ್ರೆ ಇರೋಬರ ಎನರ್ಜಿ ಎಲ್ಲ ತೋರಿಸ್ಬಿಡ್ತೀವಿ, ಜಗಳ ಆಡಿ ಆಡಿ ಆಡಿ. ಸೊ ಅಲ್ಲಿ ತೋರಿಸ್ತೀರಲ್ವಾ ಆ ಎನರ್ಜಿನ. ಸೊ ಇವಾಗ ಇಲ್ಲಿ ಕ್ಲಾಸ್ ಮುಖಾಂತರ ಜೋಶಲ್ಲಿ ನಾವು ತೋರ್ಸೋಣ ಅಲ್ವಾ. ಸೊ ಅದ್ರ ನಮ್ಗೆ ಬರ್ತಾ ಇದಾರೆ ಅಂದ್ರೆ ಎಕ್ಸೈಟ್ಮೆಂಟ್, ಜೋಶ್ ಡಬಲ್ ಆಗ್ಲಿ. ಯಾಕೆ ನಮ್ಮವರು, ನಮ್ ಟೀಮ್ ಅವರು ಅಂತ. ನಮ್ ಟೀಮ್ ಅಲ್ಲಿ ತುಂಬಾ ಜನ ಚೆಕ್ ತಗೊಳ್ತಿದ್ದಾರೆ. 6th ರ್ಯಾಂಕ್, 7th ರ್ಯಾಂಕ್, 8th ರ್ಯಾಂಕ್ ಅಂತ ಹೇಳಿ ತುಂಬಾ ಜನ ಚೆಕ್ ತಗೊಳ್ತಾ ಇದಾರೆ. ನಮ್ ಟೀಮ್ ಕ್ಯಾಪ್ಟನ್ಸ್, ಅವ್ರು ನಮ್ ಟೀಮ್ ಕ್ಯಾಪ್ಟನ್ಸ್ ಅಲ್ಲಪ್ಪ. ಇವಾಗ ಜಗ್ಗೇಶ್ ಸರ್ ಹೋಗ್ತಾ ಇದಾರೆ, ಅವ್ರು ಟೈಗರ್ ಟೀಮ್ ಅವ್ರು ಮಾತ್ರ ಕ್ಲಾಪ್ಸ್ ಹೊಡಿಬೇಕು. ನೋ, ನಾವೆಲ್ಲ ಅದಕ್ಕೆ ಫ್ಯಾಮಿಲಿ ಅಲ್ವಾ. ಸೊ ನೋಡಿದ ತಕ್ಷಣ ಜೋಶ್ ಅಲ್ಲಿ ನೀವು ಎಕ್ಸೈಟ್ಮೆಂಟ್ ಅಲ್ಲಿ ಕ್ಲಾಪ್ಸ್ ಹೊಡಿಬೇಕು. ಸೊ ಆ ಖುಷಿ. ಯಾಕಂದ್ರೆ ಇವತ್ತು ನೀವು ಅವರಿಗೆ ಚಪ್ಪಾಳೆ ಹೊಡಿತೀರಾ, ನಾಳೆ ನಿಮಗೂ ಚಪ್ಪಾಳೆ ಹೊಡಿಯೋರು ಇರ್ತಾರೆ. ನಾನಲ್ವಲ್ಲ ಸ್ಟೇಜ್ ಹತ್ತತಾ ಇರೋದು ಅವ್ರ ತಾನೆ ಅಂತ ನೀವು ಸುಮ್ಮನೆ ಕೂತ್ರೆ, ನೆಕ್ಸ್ಟ್ ನೀವ್ ಹತ್ತವಾಗ್ಲೂ ನಿಮ್ಮನ್ ಕ್ಲಾಪ್ಸ್ ಹೊಡಿಯೋರು ಅವ್ರು ಹಂಗೆ ಅಂತಾರ, ನಾವಲ್ವಲ್ಲ ಅಂತ. ನಾವ್ ಯಾವಾಗ ಎಕ್ಸೈಟ್ಮೆಂಟ್, ಜೋಶ್ ತೋರಿಸ್ತೀವಿ. ಈಗ ನಮ್ಮ ನೀವು ಹೊಸೊಬ್ರನ್ನ ಕರ್ಕೊಂಡ್ ಬರ್ತೀರಾ, ಎಲ್ಲಿ ಸರ್ ಯಾವಾಗ್ಲೂ ಎಕ್ಸಾಂಪಲ್ ಹೇಳ್ತಾರ, ನೀವು ಹೊಸೊಬ್ರನ್ನ ಕರ್ಕೊಂಡ್ ಬಂದಿರ್ತೀರಾ, ನೀವು ಅಕ್ಕಪಕ್ಕದಲ್ಲಿ ಕೂರಿಸ್ಕೊಂಡಿರ್ತೀರಾ, ಆ ಜೋಶ್ ನೋಡ್ತಾ ಇರ್ತೀರಾ. ನೀವು ಕರ್ಕೊಂಡ್ ಬಂದ್ ಕೂರ್ಸಿರೋರ್ಗೆ ಖುಷಿ ಆಗುತ್ತೆ. ಅಯ್ಯೋ ಇಷ್ಟೊಂದು ದುಡ್ಡು ತಗೊಂಡಿದಾರ, ಇಷ್ಟೊಂದು ಇನ್ಕಮ್ ತಗೊಂಡಿದಾರ, ಇಷ್ಟು ಒಳ್ಳೆ ರಿಸಲ್ಟ್ ಇದೆಯಾ. ಪ್ರಾಡಕ್ಟ್ ಟೆಸ್ಟಿಮನಿ ಬಗ್ಗೆ ಮಾತಾಡ್ತಿರ್ತಾರೆ, ಇನ್ಕಮ್ ತಗೊಂಡಿರೋರ್ ಬಗ್ಗೆ ಮಾತಾಡ್ತಿರೋದು. ಅವ್ರೆಲ್ಲ ಮಾತಾಡ್ಬೇಕಾರೆ ಪಕ್ಕದಲ್ಲಿ ಕೂತ್ಕೊಂಡಿರೋರಲ್ಲ, ಅಯ್ಯೋ ಇಷ್ಟೊಂದು ಇನ್ಕಮ್ ಸೂಪರ್ ಅಂತ ಹೇಳಿ ಜೋಶಲ್ಲಿ ಖುಷಿ ಕ್ಲಾಸ್ ಹೊಡಿತಾ ಇದ್ದು, ನೀವು ಸೈಲೆಂಟ್ ಆಗಿ ಕೂತ್ರೆ ಎಲ್ಲ ಮುಗಿದ್ಮೇಲೆ ಹೇಳ್ತಾರಂತೆ, ಎಸ್ ನಾನ್ ಈ ಕಂಪನಿಗೆ ಜಾಯ್ನ್ ಆಗ್ತೀನಿ, ಆದ್ರೆ ನನ್ನ ಕರ್ಕೊಂಡ್ ಬಂದ್ರೆ ಅವ್ರ ಜೊತೆ ನಾನ್ ಜಾಯ್ನ್ ಆಗಲ್ಲ ಅಂತ. ಯಾಕೆ ಅಂದ್ರೆ ಅಷ್ಟು ಒಳ್ಳೊಳ್ಳೆ ಇನ್ಕಮ್ ತಗೊಂಡಿದ್ದಾರೆ ಸರ್, ಕರ್ಕೊಂಡ್ ಬಂದಿರೋ ಒಂದು ಕ್ಲಾಪ್ಸ್ ಕೊಡ್ತಾ ಇರ್ಲಿಲ್ಲ, ಸುಮ್ಮನೆ ಕೂತಿದ್ರು ಅಂತ. ಸೊ ಆತರ ಆಗದ್ ಬೇಡ. ಸೊ ನಮ್ಮ ಎಕ್ಸೈಟ್ಮೆಂಟ್, ನಮ್ಮ ಜೋಶ್, ನಮ್ಮ ಕ್ಲಾಪ್ಸ್ ಅಲ್ಲಿ ನಾವು ತೋರಿಸಿದಾಗ ಅವ್ರಿಗೆ ಅನ್ಬೇಕು, ಏನಪ್ಪಾ ಇಷ್ಟು ಹಿಂಗ್ ಕ್ಲಾಪ್ಸ್ ಹೊಡ್ತಾರೆ, ಇಷ್ಟು ಜೋಶಲ್ಲಿ ಇದಾರೆ ಅಂತ ಹೇಳಿ ಅವ್ರಿಗೆ ಖುಷಿ ಆಗ್ಬೇಕು. ಎಸ್ ನಾನು ಈ ಸಂಸ್ಥೆಗೆ ಜಾಯ್ನ್ ಆಗೋಣ, ನಾನು ಇನ್ಕಮ್ ಮಾಡೋಣ, ನಾನು ನನ್ಗೆ ಏನೇನ್ ಕನ್ಸಿದೆ, ಸೊ ಅದನ್ನ ಈ ಒಂದು ಸಂಸ್ಥೆಯಲ್ಲಿ ಯಾಕೆ ನನಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಾರೆ. ಫಸ್ಟ್ ನಾವು ಎಕ್ಸೈಟ್ಮೆಂಟ್, ಜೋಶಲ್ಲಿ ಇರೋಣ. ಸೊ ಅದ್ರ ಜೊತೆಗೆ ಯಾರ್ಯಾರು ಬ್ಲೇಸರ್ ತಗೊಂಡಿಲ್ವೋ ಆದಷ್ಟು ಬ್ಲೇಸರ್ ತಗೊಳ್ಳಿ. ಯಾಕಂದ್ರೆ ಈಗ ಹೊಸಬ್ರು ಬಂದಿರ್ತೀರಾ, ಅಲ್ಲಿಗೆ ಬರ್ಬೇಕು ಬ್ಲೇಸರ್, ನನ್ನ ಹತ್ರ ಬ್ಲೇಸರ್ ಇಲ್ಲ ಅನ್ಬೋದು. ಇವತ್ತು ಆನಿವರ್ಸರಿಗೆ ನೀವು ಬ್ಲೇಸರ್ ಹಾಕಕ್ ಆಗಲ್ಲ ಅಂದ್ರೆ ನೆಕ್ಸ್ಟ್ ನಿಮಗೆ ಬೇಕೇ ಬೇಕು. ಯಾಕಂದ್ರೆ ಈ ಒಂದು ಇಂಡಸ್ಟ್ರಿಯಲ್ಲಿ, ಅಂದ್ರೆ ಈಗ ಈ ಒಂದು ನಾವಿರುವಂತ ಸಂಸ್ಥೆಯಲ್ಲಿ ಬ್ಲೇಸರ್ ತುಂಬಾನೇ ಇಂಪಾರ್ಟೆಂಟ್. ಸೊ ಅವರಿಗೆ ಆದಂತ ಒಂದೊಂದು ಡ್ರೆಸ್ ಕೋಡ್ ಇರುತ್ತೆ. ಪೊಲೀಸ್ಗಳು ನಾರ್ಮಲ್ ಬಟ್ಟೆ ಹಾಕೊಂಡು ಹೋಗ್ತಾರ ಸ್ಟೇಷನ್ಗೆ, ಅವ್ರದೇ ಆದಂತ ಒಂದು ಡ್ರೆಸ್ ಕೋಡ್ ಇರುತ್ತೆ, ಪೊಲೀಸ್ ಡ್ರೆಸ್ ಅಲ್ವಾ. ಲಾಯರ್ಸ್ಗೆ ಸಪರೇಟ್ ಇರುತ್ತೆ ಅಲ್ವಾ, ಡಾಕ್ಟರ್ಸ್ಗೆ ಸಪರೇಟ್ ಇರುತ್ತೆ. ಸೊ ಅವ್ರಿಗೆ ಆ ತರ ಅವ್ರವ್ರಿಗೆ ಆದಂತ ಒಂದೊಂದು ಡ್ರೆಸ್ ಕೋಡ್ ಇರುತ್ತೆ. ಅದೇ ತರ ನಮ್ಮಲ್ಲೂ ನಮ್ದೇ ಆದಂತ ಒಂದು ಡ್ರೆಸ್ ಕೋಡ್ ಇರುತ್ತೆ. ಸೊ ಅದನ್ನ ಕಂಪಲ್ಸರಿ ನೀವ್ ಹಾಕೊಂಡ್ ಬನ್ನಿ. ಯಾಕಂದ್ರೆ ನೀವ್ ಅನ್ಕೊಳ್ಬೋದು, ಅಯ್ಯೋ ಈಗ ಆನಿವರ್ಸರಿಗೆ ತಗೊಳ್ಬೋದಾ ಅಂತ. ಬರೀ ಆನಿವರ್ಸರಿಗೆ ತಗೊಂಡ್ ಬಂದು ನೀವ್ ಹಾಕೊಂಡು ಆನಿವರ್ಸರಿ ಮುಗಿಸ್ಕೊಂಡ್ ಮನೇಲಿ ಮರ್ಚಿಟ್ಬಿಡ್ತೀರಾ, ನೆಕ್ಸ್ಟ್ ಯೂಸ್ ಆಗಲ್ವಾ? ಯೂಸ್ ಆಗುತ್ತಲ್ವಾ? ಯಾಕಂದ್ರೆ ಪ್ರತಿಯೊಂದು ಇವೆಂಟ್ಗೂ ನಿಮ್ಗೆ ಬ್ಲೇಸರ್ ತುಂಬಾನೇ ಇಂಪಾರ್ಟೆಂಟ್. ಪ್ರತಿಯೊಂದು ಇವೆಂಟ್ಗೂ ತುಂಬಾನೇ ಇಂಪಾರ್ಟೆಂಟ್. ನೀವ್ ಇವಾಗ ತಗೊಂಡಿಲ್ಲ ಅಂದ್ರು ನೆಕ್ಸ್ಟ್ ಯಾವ್ದೇ ಒಂದು ಇವೆಂಟ್ಗೆ ನೀವು ತಗೊಳ್ಳೇಬೇಕಾಗುತ್ತೆ. ಸೊ ಅವಾಗ ತಗೊಳ್ಳೋದ್ನ ಇವಾಗ್ಲೇ ತಗೊಳ್ಳಿ. ಅದೇನು ನಿಮ್ಗೆ 5000 6000 ಅಲ್ಲ, ನಿಮ್ಗೆ 1500 ಇಂದಾನು ಶುರು ಆಗುತ್ತೆ. ನಿಮ್ಗೆ ನಿಮ್ ಕೈಗೆಟುಕುವ ಬೆಲೆಲೆ ನೀವು ತಗೊಳ್ಳಿ, ಬಟ್ ನೀವು ಹಾಕೊಂಡ್ ಬನ್ನಿ. ಯಾಕಂದ್ರೆ ನೀವು ಫ್ಯಾಮಿಲಿಗೆಲ್ಲ ಹೇಳ್ತೀರಾ ಅಂತ ಒಂದ್ ದೊಡ್ಡ ಕಾರ್ಯಕ್ರಮ ಹೋಗ್ತಿದೀನಿ ಅಂತ, ನೀವು ನಾರ್ಮಲ್ ಆಗಿ ಬಟ್ಟೆ ಹಾಕೊಳ್ಳೋಕು ನೀಟಾಗಿ ಸೀರೆ ಗಿರೆ ಉಟ್ಕೊಂಡು ಇಲ್ಲ ಸೂಟ್ ಹಾಕೊಂಡು ಒಂದು ಬ್ಲೇಸರ್ ಹಾಕೊಂಡು ಒಂದು ಫೋಟೋ ತೆಗೆದು ಕಳ್ಸಿ ಮನೆಯವ್ರಿಗೆ ಖುಷಿ ಆಗ್ತಾರೋ, ನಾನು ಇಂತ ಎಷ್ಟ್ ಚೆನ್ನಾಗಿ ಕಾಣ್ತಾ ಇದಾರಪ್ಪ, ನಮ್ಮ ಮನೆಯವ್ರು ಎಷ್ಟ್ ಚೆನ್ನಾಗಿ ಒಳ್ಳೆ ಆಫೀಸರ್ಸ್ ತರ ಕಾಣ್ತಾ ಇದಾರಪ್ಪ ಅಂತ ಹೇಳಿ ಅವರೇ ತುಂಬಾ ಖುಷಿ ಪಡ್ತಾರೆ ಅಲ್ವಾ. ಸೊ ಹಾಗಾಗಿ ಆದಷ್ಟು ಬ್ಲೇಸರ್ ನ ಪರ್ಚೇಸ್ ಮಾಡ್ಕೊಳ್ಳಿ, ಬ್ಲೇಸರ್ ನ ಹಾಕೊಂಡು ನೀಟಾಗಿ ರೆಡಿಯಾಗಿ ಬನ್ನಿ. ಸೊ ಅಲ್ಲಿ ಎಲ್ಲರ ಜೊತೆ ಫೋಟೋ ಎಲ್ಲ ತಗೊಂಡಾಗ ನೀವ್ ಚೆನ್ನಾಗ್ ಕಾಣ್ಬೇಕಲ್ವಾ. ವಿತೌಟ್ ಬ್ಲೇಸರ್ ಏನ್ ಚೆನ್ನಾಗ್ ಕಾಣ್ತೀರಾ. ಮತ್ತೆ ಕೆಲವರು ಎಂಟ್ರಿನೇ ಕೊಡಲ್ಲ, ಬ್ಲೇಸರ್ ವಿತೌಟ್ ಬ್ಲೇಸರ್ ಫೋಟೋನು ತಗೋಸ್ಕೊಳಲ್ಲ. ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ವಿತ್ ಬ್ಲೇಸರ್ ಅಲ್ಲಿ ಚೆನ್ನಾಗಿ ರೆಡಿಯಾಗಿ ಬನ್ನಿ. ಅದ್ರ ಜೊತೆಗೆ ಇನ್ನು ಯಾರ್ಯಾರು ಪಾಸಸ್ ನ ಬುಕಿಂಗ್ ಮಾಡ್ಕೊಂಡಿಲ್ವೋ ಇವತ್ತೇ ಪಾಸಸ್ ನ ಬುಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಕರ್ಕೊಂಡ್ ಬಂದವ್ರಿಗೆ ಅರ್ಥ ಮಾಡಿಸ್ಬೇಕು, ನಿಮ್ ಒಟ್ಟಿಗೆ ಸಾಥ್ ಕೊಡೋರ್ನ ಅರ್ಥ ಮಾಡಿಸ್ಬೇಕು, ನಿಮ್ ಒಟ್ಟಿಗೆ ನಿಂತ್ಕೊಳ್ಳೋರ್ಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ ನೀವು ಒಂದು ಸ್ಟ್ರೆಂತ್ ನ ಕರ್ಕೊಂಡ್ ಬರ್ಬೇಕು. ಆ ಒಂದು ಇವೆಂಟ್ ನ ನೀವು ಕರ್ಕೊಂಡ್ ಬರ್ತಿರೋ ಬಿಡ್ತಿರೋ ಆ ಇವೆಂಟ್ ಅಂತೂ ಸಕ್ಸಸ್ಫುಲ್ ಆಗುತ್ತೆ. ಯಾಕಂದ್ರೆ ವರ್ಷ ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗಿದೆ ಅಂದಾಗ ಈ ಸಲ ಆಗಲ್ವಾ, ಈ ಸಲ ಅದಕ್ಕಿಂತ ಜಾಸ್ತಿನೇ ರನ್ನಿಂಗ್ ಆಗುತ್ತೆ, ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗುತ್ತೆ.
ಆದ್ರೆ ನಾನೇನ್ ಮಾಡಿದೀನಿ ಅದ್ ಇಂಪಾರ್ಟೆಂಟ್ ಅಲ್ವಾ. ವರ್ಷ 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 ಇನ್ಕ್ರೀಸ್ ಆಗ್ತಾ ಇದೆ ಸ್ಟ್ರೆಂತ್, ವರ್ಷ ವರ್ಷ ದೊಡ್ಡ ಮಟ್ಟಕ್ಕೆ ಕಂಪನಿ ಬೆಳೀತಾ ಇದೆ. ನಾನ್ ಎಷ್ಟ್ ಮಟ್ಟಕ್ಕೆ ಬೆಳೆದು ನಿಂತಿದ್ದೀನಿ ಅನ್ನೋದು ಇಂಪಾರ್ಟೆಂಟ್. ನಾನ್ ಬೆಳಿಬೇಕು ಅಂದ್ರೆ ನನಗೆ ಸಕ್ಸಸ್ ನ ಸ್ಟೆಪ್ ಸಿಕ್ಕಿದೆ, ಒಂದು ಸ್ಟ್ರೆಂತ್ ನ ಕರ್ಕೊಂಡು ಹೋಗ್ಬೇಕು, ಅದು ನನ್ನ ಸಕ್ಸಸ್ ನ ಸ್ಟೆಪ್. ಅದು ಕೂಡ ಒಂದಾಗುತ್ತೆ. ನಾವ್ ಇಂಥ ಇವೆಂಟ್ ಗಳಿಗೆ, ಇಂಥ ಕಾರ್ಯಕ್ರಮಗಳಿಗೆ ಒಂದು ಸ್ಟ್ರೆಂತ್ ನ ಕೂರ್ಸಿದ್ದೆ ಆದ್ರೆ ಸೊ ಅದು ನಮ್ಮ ಅಚೀವ್ಮೆಂಟ್ ಗೆ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಯಾರು ಇನ್ನು ಪಾಸಸ್ ನ ನೀವು ತಗೊಂಡಿದ್ದೀನಿ ಮೇಡಮ್, ನಾನ್ ನನ್ನ ಕಡೆಯಿಂದ 10 ಪಾಸ್ ಆಲ್ರೆಡಿ ಬುಕಿಂಗ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಗುಡ್, ಸೂಪರ್, ಓಕೆ. ನೀವು 10 ಪಾಸಸ್ ನ ತಗೊಂಡು ನೀವು 10 ಮೆಂಬರ್ನ ನೀವು ಕರ್ಕೊಂಡ್ ಬರ್ತಿದ್ದೀರಾ ಅಂದ್ರೆ ತುಂಬಾನೇ ಖುಷಿ. ಇಲ್ಲ ಮೇಡಮ್ ನಾನು ಇನ್ನು ತಗೊಂಡಿಲ್ಲ ಅಂತ ಹೇಳಿದ್ರೆ ನೀವು ಯೋಚನೆನೇ ಮಾಡ್ಬೇಡಿ, 10 ಪಾಸ್ ಕಡೆ ಗಮನ ಕೊಡಿ. ಆ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬಂದ್ ಕೂರ್ಸಿ 10 ಜನದಲ್ಲಿ 5 ಜನ ಮೈಂಡ್ ಸೆಟ್ ಆಗ್ಲಿ, 5 ಜನ 500 ಜನನ ಕ್ರಿಯೇಟ್ ಮಾಡ್ತಾರೆ. ಆ ಒಂದು ಶಕ್ತಿ ಅವರಲ್ಲಿ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ಸ್ವಲ್ಪ ಸ್ಟ್ರೆಂತ್ ಕಡೆ ಗಮನ ಕೊಡಿ, ಆದಷ್ಟು ಸ್ಟ್ರೆಂತ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಆದಷ್ಟು ಸ್ಟ್ರೆಂತ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಜೊತೆಗೆ ಬೆಳಗ್ಗೆನೆ ಇರುತ್ತೆ ಕಾರ್ಯಕ್ರಮ 10:30, ಯಾವಾಗ್ಲೂ ಮಧ್ಯಾಹ್ನ ಇರ್ತಾ ಇತ್ತು, ಈ ಸಲ ಬೆಳಗ್ಗೆನೆ ಕಾರ್ಯಕ್ರಮ ಇರುತ್ತೆ. ಇನ್ ಟೈಮ್ ಬನ್ನಿ. ಸೊ ಕೆಲವರು ಮಧ್ಯಾಹ್ನ ಬಂದ್ರೆ ಕಾರ್ಯಕ್ರಮನೇ ಮುಗ್ದೋಗೋ ಹಂತಕ್ ಬರುತ್ತೆ. ಸೊ ಹಾಗಾಗಿ ಆ ಟೈಮ್ ಅನ್ನ ನೋಡ್ಕೊಂಡು ಆದಷ್ಟು ಬೇಗ ಬಂದು ಆ ಕಾರ್ಯಕ್ರಮಕ್ಕೆ ಕೂತ್ಕೊಳ್ಳಿ. ಯಾಕಂದ್ರೆ ನಾವು ಹೊಸ ಹೊಸ ನ್ಯೂ ಮೆಂಬರ್ಸ್ ನ ಕರ್ಕೊಂಡು ಬರ್ತೀವಿ ಅನ್ಕೊಳ್ಳಿ, ಕರ್ಕೊಂಡ್ ಬಂದ ಮೇಲೂ ನಾವು ಲೇಟ್ ಆಗಿ ಬರ್ತೀವಿ ಅಂದ್ರೆ ಕಾರ್ಯಕ್ರಮದಲ್ಲಿ ಏನ್ ಆಯ್ತು ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಬಂದು ಆ ಕಾರ್ಯಕ್ರಮಕ್ಕೆ ಬಂದು ಕೂತ್ಕೊಳ್ಳಿ. ಆದಷ್ಟು ಪಾಸ್ ಕಡೆ ಸ್ವಲ್ಪ ಗಮನ ಕೊಡಿ. ಅದು ಅಲ್ಲದೆ ಬುಧವಾರದೊಳಗೆ ಪಾಸಸ್ ನ ಬುಕ್ ಮಾಡ್ಕೊಳ್ಳಿ. 3000 ರುಪೀಸ್ಗೆ ನಿಮ್ಗೆ ಒಂದು 2500 ಪ್ರಾಡಕ್ಟ್ ಕೊಟ್ಟು 2 ಪಾಸ್ ಕೊಡ್ತಾ ಇದಾರೆ. ನಿನ್ ಏನ್ ಕೊಡ್ಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆದ್ರೂ ಕೂಡ ಪಾಸಸ್ ನ ಬುಕ್ ಮಾಡ್ಕೊಳ್ತೀರಾ. ನಮ್ಮ RK ಟೀಮ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇಡೀ ಕಂಪನಿ ಲೆವೆಲ್ ಅಲ್ಲಿ ಹೈಯೆಸ್ಟ್ ಅಚೀವರ್ಸ್ ಇರೋದು ನಮ್ಮ RK ಟೀಮ್ ಅಲ್ಲಿ, ಹೈಯೆಸ್ಟ್ ಸ್ಟ್ರೆಂತ್ ಇರೋದು RK ಟೀಮ್ ಅಲ್ಲಿ. ಯಾವುದೇ ಒಂದು ಟೀಮ್ ಅಲ್ಲಿ ನೀವು ಟೋಟಲ್ ಮಾಡಿ ಟೋಟಲ್ ಸ್ಟ್ರೆಂತ್ ಜಾಸ್ತಿ ಒಂದ್ಸಲ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿರೋದು ನಮ್ಮ RKನೇ ರೀ. ಕಂಪನಿ ಲೆವೆಲ್ ಅಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿರೋದು ನಮ್ಮ RKನೇ. ಅಷ್ಟು ಸ್ಟ್ರೆಂತ್ ಕೂರ್ಸಿ ಮಾಡಿದ್ದಾರೆ. ಆದ್ರೆ ಇಲ್ಲಿ ಪಾಸಸ್ಗೆ ಒಂದು ಕಂಪನಿ ಆನಿವರ್ಸರಿಗೆ ನಮ್ಮಲ್ಲಿ ಸ್ಟ್ರೆಂತ್ ಕೂತಿಲ್ಲ ಅಂದ್ರೆ ಅದಕ್ಕೆ ವ್ಯಾಲ್ಯೂವೇ ಇರೋದಿಲ್ಲ. ಇಂಡಿವಿಜುವಲ್ ಆಗಿ RK ಇಂದ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರೆ 500, 400 ಈ ತರ ಸ್ಟ್ರೆಂತ್ ನ ಕೂರ್ಸಿ ನಾವು ಮಾಡ್ತಾ ಇದೀವಿ. ಆದ್ರೆ ಇಂಥ ಇವೆಂಟ್ ಗೆ ನಾವು ಹೋಗ್ತಾ ಇಲ್ಲ ಅಂದ್ರೆ ಅದ್ ನಮ್ ದಡ್ತನ ಅಂತ ಹೇಳ್ಬೋದು. ಸೊ ಅದ್ರಲ್ಲೂ ನಮ್ಮ RK ಲೆಜೆನ್ಸ್ ಇನ್ ವಂಡರ್ಫುಲ್ ಆಫರ್ನು ಕೊಟ್ಟಿದ್ದಾರೆ. ಆಫರ್ ಕೊಟ್ಟು ನಾವು ಸ್ಟ್ರೆಂತ್ ಕರ್ಕೊಂಡು ಹೋಗಿಲ್ಲ ಅಂತಂದ್ರೆ ಬೇರೆ ಬೇರೆ ಟೀಮ್ ಅಲ್ಲಿ ಹೋಗಿ ನೋಡಿ, 1,000 ರೂಪಾಯಿ ಪಾಸು ಅವರೇ ಇಂಡಿವಿಜುವಲ್ ಆಗಿ 50 ಜನ ಕರ್ಕೊಂಡ್ ಬರ್ತಾ ಇದಾರೆ. 50,000 ಪೇ ಮಾಡಿ 50 ಮೆಂಬರ್ಸ್ ನ ಕರ್ಕೊಂಡ್ ಬರ್ತಾ ಇದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು, ಎಸ್ ನಾನ್ V-Star ಅಲ್ಲಿ ಇದ್ರೆ ನಾನ್ 50 ಜನ ಕರ್ಕೊಂಡು ಹೋದ್ರೆ ಈ 50,000 ಇವತ್ತು ನಾನು ಏನ್ ಹಾಕಿದೀನಿ ಆ ಒಂದು ತಿಂಗಳಲ್ಲಿ ನಾನು ದುಡಿಬಹುದು ಅನ್ನೋ ಯೋಚನೆ ಅವ್ರು ಮಾಡ್ತಾರೆ. ನಾನ್ ಇವತ್ತು ಒಬ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಅವ್ರಿಗೋಸ್ಕರ 1,000 ಪೇ ಮಾಡಿದೀನಿ ಅಂತ ಹೇಳಿದ್ರೆ ಅವ್ರು ಬಂದು ಅವ್ರ ಒಂದು ಐಡಿ ಮಾಡಿದ್ರೆ 1,000 ರಿಟರ್ನ್ ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ. ಆ ಮೈಂಡ್ ಸೆಟ್ ಅಲ್ಲಿ ಅವ್ರು ಇರ್ತಾರೆ. ನಾನ್ ಇವತ್ತು 50,000 ಪೇ ಮಾಡಿ ನಾನು 50 ಮೆಂಬರ್ಸ್ ನಾನು ಕರ್ಕೊಂಡು ಹೋಗಿ ಕೂರ್ಸಿದ್ರೆ ಆ 50 ಮೆಂಬರ್ಸ್ ಜಾಯ್ನ್ ಆಗಿ 50 ಐಡೀಸ್ ಬಂದ್ರೆ ಆ 50,000 ನನಗ್ ಬಂತು. ಅವ್ರ ಥ್ರೂ ನಾನು 50,000 ಅಲ್ಲ 50 lakhs ಅರ್ನ್ ಮಾಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರೋರು ಅಷ್ಟು ಸ್ಟ್ರೆಂತ್ ನ ಕರ್ಕೊಂಡ್ ಬರ್ತಾರೆ. ಬೇಡಪ್ಪ ನಾವಲ್ಲ 5 ಜನ ಕರ್ಕೊಂಡು ಹೋಗೋಣ, ಒಬ್ಬೊಬ್ರು ಜಸ್ಟ್ 5 ಜನ ಕರ್ಕೊಂಡು ಹೋಗೋಣ ಬೇಡ. ನಮ್ಮಲ್ಲಿ ಬೇರೆ ಟೀಮಿಗೆ ನಾವು ಹೋಲಿಸ್ಕೊಂಡ್ರೆ 5 ಜನಕ್ಕೆ 5,000 ಪೇ ಮಾಡ್ತಾರೆ, ನಮ್ಗೆ 3,000ಕ್ಕೆ 6,000 ಪೇ ಮಾಡಿದ್ರೆ 4 ಪಾಸ್ ಬರುತ್ತಲ್ವಾ. ಸೊ ಹಾಗಾಗಿ ಸ್ವಲ್ಪ ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ಆದಷ್ಟು ಪಾಸಸ್ ನ ಬುಕಿಂಗ್ ಮಾಡ್ಕೊಳ್ಳಿ, ಫುಲ್ಫಿಲ್ ಮಾಡ್ಕೊಳ್ಳಿ. ಆಮೇಲೆ ಅಯ್ಯೋ ನನ್ ಕಡೆ ಇಬ್ರಿತ್ತು ನಾನ್ ಕರ್ಕೊಂಡ್ ಬರ್ತಿದ್ದೆ ಅಂದ್ರು ಪಾಸಸ್ ಸೋಲ್ಡ್ ಔಟ್, ನಿಮಗೆ ಸೀಟ್ಸ್ ಇರೋದಿಲ್ಲ. ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಕಾರ್ಯಕ್ರಮ ಇರುತ್ತೆ. ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಕೊಂಡು ನಿಲ್ಸಕ್ಕಾಗಲ್ಲ, ಯಾಕಂದ್ರೆ ಎಂಟ್ರಿ ಇರೋದಿಲ್ಲ. ಇಲ್ಲ ನೀವು ಆ ಟೈಮಲ್ಲಿ ಕರ್ಕೊಂಡ್ ಬರ್ತೀನಿ ಅಂದ್ರೆ ನಿಮ್ಮ ಸೀಟ್ಸ್ ನ ಅವ್ರಿಗೆ ಕೊಟ್ಬಿಟ್ಟು ನೀವು ನಿಂತ್ಕೊಂಡು ನೋಡ್ಬೇಕಾಗುತ್ತೆ ಕಾರ್ಯಕ್ರಮ, ಈ ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ಅದ್ರ ಕಡೆ ಗಮನ ಕೊಟ್ಟು ಆದಷ್ಟು ಪಾಸಸ್ ನ ಬುಕ್ ಮಾಡ್ಕೊಳ್ತೀರಾ ಅನ್ಕೊಂಡಿದ್ದೀನಿ. ಎಂಟೈರ್ ಕಂಪನಿ ಲೆವೆಲ್ ಅಲ್ಲಿ ಏನು RK ನಂಬರ್ 1 ಇದೆ, RK ಅಲ್ಲಿ ಹೈಯೆಸ್ಟ್ ಅಚೀವರ್ಸ್ ಇದಾರೆ, RK ಹೈಯೆಸ್ಟ್ ಸ್ಟ್ರೆಂತ್ ಇದೆ. ಈ ಒಂದು ಕಾರ್ಯಕ್ರಮಕ್ಕೂ ನಮ್ಮ RKನೇ ಹೈಯೆಸ್ಟ್ ಸ್ಟ್ರೆಂತ್ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ನಾನ್ ಅನ್ಕೊಂಡಿದ್ದೀನಿ. ಸೊ ಇದು ನೀವೆಲ್ಲರೂ RK ಫ್ಯಾಮಿಲಿ ಸೇರಿ ನಡೆಸ್ಕೊಡಿ. ಯಾಕಂದ್ರೆ ಎಸ್ ನಾವು ವಿ ಆರ್ RK ಫ್ಯಾಮಿಲಿ ಅಲ್ವಾ. ಸೊ ಎಲ್ರು ಒಂದು ಒಳ್ಳೆ ಸ್ಟ್ರೆಂತ್ ನ ಕರ್ಕೊಂಡು ಹೋಗಿ ಈ ಒಂದು ಕಾರ್ಯಕ್ರಮನ ಸಕ್ಸಸ್ಫುಲ್ ಮಾಡೋಣ, ಓಕೆನಾ. ಸೊ ಕಪ್ ಈ ಸಲ ಕಪ್ ನಮ್ದೆ. ಅದ್ರ ಜೊತೆಗೆ ಕಪ್ಪನ್ನ ಬಿಟ್ಟಿದ್ದಾರೆ ಎಲ್ರಿಗೂ ಗೊತ್ತು. ಫಸ್ಟ್ ಎಲ್ಲ ಇಂಡಿವಿಜುವಲ್ ಟೀಮ್ ಅಲ್ಲಿ ಬಿಡ್ತಾ ಇದ್ರು. ಸೊ ಈ ಸಲ ಮರ್ಜ್ ಟೀಮ್ ಅಲ್ಲಿ ಬಿಟ್ಟಿದ್ದಾರೆ. ಸೊ ಈ ಸಲ ನಾವು ಮತ್ತೆ ವಿಕ್ಟರಿ ಟೀಮ್ ಮರ್ಜಲ್ಲಿ ಬಿಟ್ಟಿದ್ದಾರೆ. ಸೊ ತುಂಬಾ ಜನ ಕಾಂಪಿಟೇಷನ್ ಅಲ್ಲಿ ಇದ್ದೀರಾ. ಸೊ ನಮ್ಗಿಂತ ಟಾಪ್ ಅಲ್ಲಿ ಇದ್ರೆ ಅವ್ರನ್ನ ಬೀಟ್ ಮಾಡಿ ನಾವು ಈ ಸಲ ಕಪ್ಪನ್ನ ತಗೋತೀವಿ ಅಂತ ಹೇಳಿ ಏನು ಶಪಥ ಮಾಡಿದೀವಿ. ಈ ಸಲ ಯಾರಿಗೂ ಕಪ್ ಬಿಟ್ಕೊಡಲ್ಲ. ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾ ಇಷ್ಟೊತ್ತು ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ರಿಗೂ ಥ್ಯಾಂಕ್ ಯು.